ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆದರದ ಸುಸ್ವಾಗತ. ಪವರ್ಡ್ ಬೈ ರಿಷಿಕೇಶ್ ಭೃಂಗ ಹೇರ್ ಆಯಿಲ್, ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಕೆ ಪುಡಿ ಮತ್ತು ಅಗರಬತ್ತಿ ಪಾರ್ಟ್ನರ್ ಮೋಕ್ಷ್ ಅಗರಬತ್ತಿ. ವೀಕ್ಷಕರೇ, ಪ್ರತಿ ದಿನದಂತೆ ಇವತ್ತು ಸಹ ನಮ್ಮ ಗುರುಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಂದಿನಂತೆ ಇವತ್ತು ಸಹ ಈ ದಿನದ ವಿಶೇಷತೆ ಏನು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ. ಹಾಗೇನೆ ನಿಮ್ಮ ಕರೆಗಳನ್ನ ಸ್ವೀಕರಿಸಿ ನಿಮ್ಮ ಪತ್ರಗಳಿಗೆ ಸ್ಪಂದಿಸಿ ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಸೂಕ್ತ ಪರಿಹಾರಗಳನ್ನ ಕೂಡ ಗುರುಜಿಯವರು ನೀಡ್ತಾರೆ. ಹಾಗಾದ್ರೆ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರೋದ್ರ ಮೂಲಕ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಚಕ್ಷುರ್ಮತಿ ವಿದ್ಯಾ ಪಂಡಿತರು, ಹಾಗೇನೆ ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು ಕೂಡ. ಅವರೇ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಾದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಗುರುಜಿ ಅವರಿಗೆ ಸ್ವಾಗತ ಕೋರಿದ್ದಾಯ್ತು. ಈಗ ಬನ್ನಿ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಮಂಗಳವಾರ ಇವತ್ತು. ಈ ದಿನ ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀರಿ? ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಜಾತ ವೇದಸೇಂ ಸುನವಾಮ ಸೋಮರಾದಿಯದೋ ನಿದಹಾತಿ ವೇದಾಃ ಸನಃ ಪರಿಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುದರಸದರಸೇನ್ ನಮಃ. ಗೌರೀನ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೇನೋಪದೇಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶ್ರೀ ಶಾಕಾಂಬರಿ ಬನಶಂಕರಿ ದೇವತಾಭ್ಯೋ ನಮಃ. ತಾಯಿನ ಆರಾಧನೆ ಮಾಡ್ತಾ ಮಂಗಳವಾರ ಅಂದಾಗ ಮಂಗಳಕರವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅಮಂಗಳತನವನ್ನು ದೂರ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ನಗುಮುಖ ಬೇಕು. ಹಾಗೆ ಸಮಸ್ಯೆ, ಅನಾರೋಗ್ಯ, ದುರ್ಭಿಷ್ಟತನ ಇವೆಲ್ಲವೂ ಸಹಿತ ದೂರ ಆಗಬೇಕು. ಅನಾರೋಗ್ಯ ದೂರವಾಗಿ ಆರೋಗ್ಯವಂತರಾಗಿರಬೇಕು. ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಂಡು ಸಂತಸದಿಂದ ಇರಬೇಕು. ಇದೆಲ್ಲ ಇರಬೇಕಾದ್ರೆ ಮಂಗಳವಾರದೊತ್ತು ನಾವು ಆಚರಿಸಬೇಕಾದಂತಹ ಕೆಲವು ನಿಯಮಗಳಿದೆ. ಯಾವುದೇ ಒಂದು ಮಂಗಳವಾರ ಇರಲಿ, ಮಂಗಳವಾರ ಸಂಜಾಕಾಲದಲ್ಲಿ ಆಚರಣೆ ಮಾಡಬಹುದಾದಂತಹ ಕೆಲವು ಅನುಷ್ಠಾನಗಳಿದೆ. ಆ ಅನುಷ್ಠಾನಗಳಿಗೆ ಬೇಕಾದಂತಹ ಒಂದಿಷ್ಟು ವನಸಿರಿಗಳಿದೆ. ಅಂತಹ ಒಂದು ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂತಹ ವನಸಿರಿ ಅದು ನಿಮ್ಮ ಮನೆ ಪ್ರಾಂತ್ಯದಲ್ಲೇ ಇರುತ್ತೆ. ಅಂದರೆ ಪ್ರತಿಯೊಬ್ಬರ ಮನೆಗಳ ಹತ್ರ ಸಿಗ್ತಕ್ಕಂತಹ ಒಂದು ವಿಶೇಷವಾದಂತಹ ವನಸಿರಿ. ಆ ವನಸಿರಿನ ನಾವು ಆರಾಧನೆ ಮಾಡ್ತಾ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿಯ ಮೇಲೆ ಆರಾಧನೆ, ಅದರ ಮೇಲೆ ಒಂದು ಬೀಜಾಕ್ಷರಿ ಮಂತ್ರವನ್ನು ಶ್ರೀಗಂಧದಿಂದ ಬರೆದು ಆಚರಣೆ ಮಾಡಿದ್ದೆ ಆದರೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷತೆಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನು, ಜೊತೆಗೆ ಆ ಅನುಷ್ಠಾನವ್ಯಾವುದು, ಅನುಷ್ಠಾನದಿಂದ ಸಿಗ್ತಕ್ಕಂತಹ ಫಲವಾದರೂ ಯಾವುದು, ಇವೆಲ್ಲವೂ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಮಂಗಳವಾರ ಮಂಗಳಕರವಾದಂತಹ ವಾರ. ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಾ 27 ನಕ್ಷತ್ರ 12 ರಾಶಿಗಳಿಗೂ ಸಂಬಂಧಪಟ್ಟಂಗೆ ರಾಶಿಫಲದಲ್ಲಿರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಳ್ಳುವಂತಹದ್ದು. ಜೊತೆಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ದೇಹದಲ್ಲಿ ಆಗ್ತಕ್ಕಂತಹ ಅಲರ್ಜಿ ಸಮಸ್ಯೆಗಳು, ಚರ್ಮದ ಬಾಧೆ, ಚರ್ಮರೋಗ, ಅತಿಯಾಗಿ ಬೆವರ್ತಕ್ಕಂಥದ್ದು, ದೇಹ ದುರ್ಗಂಧ ನಾರ್ತಕ್ಕಂಥದ್ದು, ಅಥವಾ ಸಣ್ಣ ಗುಳ್ಳೆಗಳೆದ್ದು ಅದು ರಣವಾಗಿ ಇಲ್ಲದ ಸಮಸ್ಯೆಗೀಡಾಗುವಂಥದ್ದು, ಇದೆಲ್ಲ ಆಗಲಿಕ್ಕೆ ಕಾರಣ ಜಾತಕದಲ್ಲಿ
ಯಾವ ಗ್ರಹದೋಷಗಳಿದ್ದರೆ ಅಥವಾ ಯಾವ ಗ್ರಹದೋಷದಿಂದ ಹೀಗಾಗ್ಬೋದು ಅಥವಾ ಇದಕ್ಕೆ ಪರಿಹಾರವಾದರೂ ಏನು? ಯಾಕೆಂದರೆ ಚರ್ಮಬಾಧೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಗಳಲ್ಲಿ ತಾಂಡವಾಡ್ತಾ ಇದೆ. ಮನುಷ್ಯ ತನ್ನ ದೇಹ ಸೌಂದರ್ಯವನ್ನು, ತನ್ನ ಮನಸ್ಥಿತಿಯನ್ನು 4 ಜನದಂತೆ ತಾನಿರಬೇಕು ಅಂತ ಅಂದುಕೊಂಡು ಸಹಿತ ಇರಲಿಕ್ಕಾಗದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದು ಅನ್ನ ಆಹಾರದಿಂದ ಬರ್ತಿದೆಯಾ ಅಥವಾ ನಮ್ಮ ಪರಿಸರದಲ್ಲಿ ಬೇರೆ ಏನಾದರೂ ದೃಷ್ಟಿದೋಷವೋ ಅಥವಾ ಗ್ರಹದೋಷವೋ ಅಥವಾ ತಂತ್ರಸಾರವೋ ಇಂಥದ್ರಿಂದ ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ? ಒಂದು ವಿಚಾರ ಅಂತೂ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಮನುಷ್ಯನ ಎಲ್ಲಕ್ಕೂ ಗ್ರಹಗತಿಗಳೇ ಕಾರಣ ಅಲ್ಲ. ನಾವು ಇರಬೇಕಾದಂತಹ ರೀತಿ ನೀತಿ ಇದೆ. ನಮ್ಮ ಪರಿಸರವನ್ನು ನಾವು ಶುದ್ಧಿಯಾಗಿ ಇಟ್ಕೊಳ್ಳುವಂತಹ ರೀತಿಯಲ್ಲಿದೆ. ಪರಿಸರದಲ್ಲಿರ್ತಕ್ಕಂತಹ ಇರಬಹುದಾದಂಥ ಇರಬಾರ್ದಾದಂಥ ಅಂದರೆ ಇರಬೇಕಾಗಿರ್ತಕ್ಕಂಥದ್ದು ಇಂಥದ್ದು ನಮ್ಮ ಪರಿಸರದಲ್ಲಿ ಇರಬಾರ್ದು ಅಂತ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಯಾವುದೇ ಒಂದು ವಿಚಾರ ಆದರೂ ಸವಿಸ್ತಾರವಾಗಿ ಕೆಲವು ವಿಚಾರಗಳನ್ನು ನಾವು ಪ್ರಸ್ತಾವನೆ ಮಾಡಿ ಆ ವಿಚಾರಗಳ ಬಗ್ಗೆ ಒಂದಿಷ್ಟು ಒಳರಹಸ್ಯಗಳನ್ನು, ಆ ಒಳ ಮಾಹಿತಿಗಳನ್ನು ತಿಳ್ಕೊಂಡಿದ್ದೆ ಆದರೆ ಇಂತಹ ಸಮಸ್ಯೆಗಳಿಂದ ಮನುಷ್ಯ ಹೊರಬರ್ತಾನೆ. ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ಅದನ್ನು ಹಿಂದಲೇ ಬಗೆಹರಿಸಿಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ, ಆ ಪರಿಹಾರವನ್ನು ಗೋಚರಿಸುವಂತಹ ನಿಟ್ಟಿನಲ್ಲೂ ಸಹಿತ ನಮ್ಮ ಮಹರ್ಷಿವಾಣಿ ಪ್ರತಿದಿನ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದೆರಡು ತರಹ ವಿಷಯಗಳಲ್ಲ, ಸಾಕಷ್ಟು ವಿಷಯಗಳನ್ನು ನಾವು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ. ತಂತ್ರಸಾರ ಆಗಿರಬಹುದು, ಜ್ಯೋತಿಷ್ಯ ಸಾರ ಆಗಿರಬಹುದು, ಅಥವಾ ವೈದ್ಯಕೀಯದಲ್ಲಿರ್ತಕ್ಕಂಥದ್ದಾಗಿರಲಿ, ನಾನಾ ವನಸರಿಗಳಿಂದ ತಿಳ್ಕೊಳ್ತಕ್ಕಂಥ ರಹಸ್ಯವಾಗಿರಲಿ, ಮನೆಗೆ ಹಾಕ್ತಕ್ಕಂತಹ ಧೂಪ ದೀಪದಿಂದ ಮನೆಗೆ ದೇವರ ಮುಂದೆ ಹಚ್ಚತಕ್ಕಂತಹ ಧೂಪ ಹೇಗಿರಬೇಕು, ದೀಪ ಹೇಗೆ ಹಚ್ಚಬೇಕು, ಜೊತೆಗೆ ಸಂಸ್ಕಾರದ ಅರಿವು, ಸಂಸ್ಕಾರದ ಫಲ. ನಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರದ ಅರಿವನ್ನು ಮೂಡಿಸಬೇಕಾದ್ರೆ ಮಹರ್ಷಿವಾಣಿನಲ್ಲಿ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ನಮ್ಮದೇ ಆದಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಶೈಲಿಯ ಕೆಲವು ರಹಸ್ಯಗಳನ್ನು ನಿಮ್ಮ ಮುಂದಿಡ್ತಿದ್ದೇವೆ. ಇದರಿಂದ ಪ್ರತಿಯೊಬ್ಬರ ಮನೆ ಮಕ್ಕಳು ಸಂಸ್ಕಾರವಂತರಾಗಿರಬೇಕು, ಜ್ಞಾನವಂತರಾಗಿರಬೇಕು. ಇರಲಿ, ಆದರೆ ಈ ಒಂದು ವಿಚಾರದಲ್ಲಿ ಇವತ್ತಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರ ಮನೆ ವಾಸ್ತುಗೃಹದಲ್ಲಿರ್ತಕ್ಕಂಥ ಚರ್ಮ ಸಮಸ್ಯೆಗಳು ಅಂದರೆ ಚರ್ಮ ಬಾಧೆ ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಆಗ್ತದೆ. ಅತಿಯಾಗಿ ಕೈ ಬೆವರ್ತಕ್ಕಂಥದ್ದಾಗಿರಲಿ ಅಥವಾ ಚರ್ಮ ಬಾಧೆಯಿಂದ ಒದ್ದಾಡ್ತಕ್ಕಂಥದ್ದಾಗಿರಲಿ, ಮಂಗಳವಾರ ಆದ್ರಿಂದ ಇವತ್ತು ನೀವು ಮಾಡಬೇಕಾದ್ದು, ಇವತ್ತು ನೀವು ಆಚರಿಸಬೇಕಾದ್ದು, ಇಂತಹ ಸಮಸ್ಯೆಗಳು ನಿಮಗಿದ್ದಾಗ ಈ ಸಮಸ್ಯೆಗಳಿಂದ ಹೇಗೆ ಆಚೆ ಬರಬೇಕು, ಇದಕ್ಕೆ ಸಂಬಂಧಪಡ್ತಕ್ಕಂತಹ ವನಸಿರಿಗಳು ಯಾವುದು, ಇವೆಲ್ಲವನ್ನು ಸಹಿತ ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ, ರಾಶಿಫಲದ ಕಡೆ ಗಮನ ಕೊಡ್ತಕ್ಕಂಥದ್ದು, ಜೊತೆಗೆ ದರ್ಪಣಾಂಜನ ದರ್ಶನ, ನೇರವಾಗಿ ನಿಮ್ಮೊಂದಿಗೆ ಮಾತಾಡ್ತಕ್ಕಂತಹ ಒಂದು ಸೌಭಾಗ್ಯ ಇದೆಲ್ಲವೂ ಇದೆ. ಬನ್ನಿ ಪಂಚಾಂಗ ಶ್ರವಣವನ್ನು ಈಗ ಮುಂದುವರಿಸೋಣ. ಓಂ ಚತುರ್ಭುಜೇಂ ಚಂದ್ರಕಲಾವತಂಶೇ ಕುಚೋನ್ನತೆ ಕುಂಕುಮರಾಗಶೋಣೆ ಪುಂಡ್ರೇಕ್ಷಪಾಶಾಂಕುಶಪುಷ್ಪಬಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕಮಾತಃ ಮಾತಾಮರ್ಕತಶ್ಚ ಮಾತಂಗಾಬದಲಾಸನಿ. ಓಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ 22/9/2015 ಮಂಗಳವಾರ, ನವಮಿ, ಪೂರ್ವಾಷಾಢ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಪೂರ್ವಾಷಾಢ ನಕ್ಷತ್ರ ಮಂಗಳವಾರ ನವಮಿ ಇರ್ತಕ್ಕಂಥದ್ದು. ನವಮಿ ತಿಥಿ ಪೂರ್ವಾಷಾಢ ನಕ್ಷತ್ರವಿದ್ದಾಗ ಏನೆಲ್ಲ ಲಾಭ ಇರುತ್ತೆ? ಇವತ್ತು ನಾನು ಮೊದಲೇ ಹೇಳಿದೆ, ಚರ್ಮ ಬಾಧೆಯಿಂದ ನರಳುತ್ತಾ ಇರತಕ್ಕಂಥವರಿಗೆ ಒಂದಿಷ್ಟು ಸೂಕ್ಷ್ಮತೆಯಿಂದ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಅಂದರೆ ಪ್ರತಿಯೊಬ್ಬರ ಮನೆ ಬಾಗಿಲು ಪರಿಸರದಲ್ಲಿರ್ತಕ್ಕಂಥ ವನಸಿರಿಗಳಿಂದ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಬಹುದು, ಸಿದ್ಧಿಪಡಿಸ್ಕೊಳ್ಬಹುದು, ದೋಷವನ್ನು ದೂರ ಮಾಡಿಕೊಳ್ಬಹುದು. ಅಂತಹ ವನಸಿರಿಗಳ ಬಗ್ಗೆ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ರಹಸ್ಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ.
ವೀಕ್ಷಕರೇ, ಭಾದ್ರಪದ ಮಾಸ ಮುಗಿಯೋ ತನಕ ಗಣೇಶನ ಉತ್ಸವದ ಸಂಭ್ರಮ ಮುಗಿಯೋದೇ ಇಲ್ಲ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅಂದರೆ ಮಂಗಳವಾರ ಶ್ರೀ ವಿವೇಕಾನಂದ ಹಿಂದೂ ಯುವ ಶಕ್ತಿ ಸಂಘದ ವತಿಯಿಂದ ಅದ್ಧೂರಿ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಇವತ್ತು ಸಂಜೆ ಸುಮಾರು 4:15 ಗಂಟೆಗೆ ಕನಕಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಕನಕಪುರದಲ್ಲಿರುವಂತಹ MG ರೋಡ್ ಅಲ್ಲಿರುವಂತಹ ತಾಯಪ್ಪ ಗಲ್ಲಿಗೆ ಆಗಮಿಸ್ತಾ ಇದ್ದಾರೆ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ. ತಾವೆಲ್ಲರೂ ಸಹ ಯುವಕರ ಸಂಘ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಅತ್ಯುತ್ಸಾಹದಿಂದ ಪಾಲ್ಗೊಂಡಿರ್ತಾರೆ. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಣೇಶ ಆ ಗಜಾನನ ಕೃಪೆಗೆ ಪಾತ್ರರಾಗಿ, ಹಾಗೆಯೇ ನಮ್ಮ ಡಾಕ್ಟರ್ ಗುರುಜಿಯವರನ್ನು ಕೂಡ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಳ್ಬೋದು ಅಂತ ಹೇಳ್ತಾ, ಗುರುಜಿ, ಕಳೆದ ಭಾಗದಲ್ಲಿ ಚರ್ಮದ ಸಮಸ್ಯೆಗಳಿಗೆ ವನಸಿರಿಗಳಿಂದ ನಾವು ಯಾವ ರೀತಿ ಗುಣಪಡಿಸ್ಕೊಳ್ಬೋದು ಅನ್ನೋ ವಿಚಾರ ಹೇಳ್ತಾ ಇದ್ರಿ, ಪಂಚಾಂಗ ಶ್ರವಣ ಮಾಡಿದ್ರಿ. ಈಗ ಮುಂದೆ ದರ್ಪಣಾಂಜನ ದರ್ಶನ ಮಾಡೋದಾ ಅಥವಾ ಇನ್ನೇನು ಹೇಳ್ತೀರಾ ಗುರುಜಿ? ಇಲ್ಲಮ್ಮ, ದರ್ಪಣಾಂಜನ ದರ್ಶನ ಆಗಬೇಕು, ರಾಶಿಫಲ ಮುಂದುವರಿಸಬೇಕು. ಯಾಕೆಂದರೆ ರಾಶಿಫಲ ಆದಷ್ಟು ನಾವೀಗ ಬಹಳ ಬೇಗ ಒತ್ತಡದಲ್ಲಿ ತರ್ತಾ ಇದ್ದೀವಿ. ಯಾಕೆಂದರೆ ರಾಶಿಫಲಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಅಭಿಮಾನಿಗಳು ಸಾಕಷ್ಟು ಜನ. ಉದ್ಯೋಗಕ್ಕೆ ಹೊರಡೋರಿಗೆ ತೊಂದರೆ ಆಗಬಾರ್ದು. ರಾಶಿಫಲ ಗಮನಿಸಲಿಕ್ಕೆ, ರಾಶಿಫಲ ತಿಳ್ಕೊಳ್ಳಿಕ್ಕೆ ಅಂತಲೇ ಸಾಕಷ್ಟು ಜನ ಇರೋದ್ರಿಂದ ಮೊದಲನೇ ಆದ್ಯತೆ ಫಸ್ಟು ರಾಶಿಫಲಕ್ಕೆ ಕೊಡೋಣ. ಇನ್ನು ಚರ್ಮದ ಬಗ್ಗೆ, ಚರ್ಮದಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ನ್ಯೂನ್ಯತೆಗಳು, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾದಂತಹ ವನಸರಿಗಳು, ಇದ್ರ ಬಗ್ಗೆ ನಾನು ಹೇಳಬೇಕಾದ್ರೆ ನನ್ನ ಮಹರ್ಷಿ ಡೈರಿ ಓಪನ್ ಆಗಬೇಕು. ಅಂದರೆ ಡೈರಿ ನಾನು ಓಪನ್ ಮಾಡಲ್ಲ, ನಾನು ಹೇಳ್ತಕ್ಕಂಥದ್ದನ್ನು ಬರ್ಕೊಳ್ಳೋದಕ್ಕಾಗಿ ನೀವು ಡೈರಿ ಓಪನ್ ಮಾಡಬೇಕು. ಆ ಮಹರ್ಷಿ ಡೈರಿಯನ್ನು ಓಪನ್ ಮಾಡಿಸ್ಕೊಂಡು ಆ ಡೈರಿ ಜೊತೆಗೆ ಇರ್ತಕ್ಕಂಥ ಒಂದು ಪೆನ್ನು ಎರಡೂ ತೆಗೆದುಕೊಂಡು ರೆಡಿ ಮಾಡ್ಕೊಂಡು ಕೂತ್ಕೊಳ್ಳಿ. ಕೆಲವು ವಿಶೇಷವಾಗಿರ್ತಕ್ಕಂಥ ರಹಸ್ಯಗಳನ್ನು ನಿಮ್ಮ ಮುಂದಿಡ್ತೇನೆ. ಆದರೆ ಅದಕ್ಕೂ ಮುನ್ನ ರಾಶಿಫಲ ತಿಳ್ಕೊಳ್ಳೋಣ. ರಾಶಿಫಲದ ಕೆಲವು ವಿಚಾರಗಳನ್ನು ಮುಂದಿಟ್ಟು ನಂತರ ವೈದ್ಯಕ್ಕೆ ಸಂಬಂಧಪಟ್ಟದ್ದು, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಅದಕ್ಕೆ ಹೇಗೆ ಬಗೆಹರಿಸ್ಕೋಬೇಕು, ಯಾವ ರೀತಿ ಯಾವ ಪ್ರಕಾರವಾಗಿ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋ ಮಾವ ತಾಮ ಆವಹ ಜಾತ ವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವರುಷಾನಹಂ ಅಶ್ವಪೂರ್ವಾನೃತಮಧ್ಯಾಮಸ್ತಿನ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಕ್ವಯೇಂ ಶ್ರೀರ್ಮಾ ದೇವೀಂ ಶ್ರುತಾಂ ಕಾಂಸೌ ಸ್ವಿದಾಂ ಹಿರಣ್ಯಪ್ರಾಕಾರಾಂ ಆರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾನ್ ತ್ವಾಮಿಹೋಪಹ್ವಯೇ ಶ್ರಿಯಂ. ಓಂ ನಮಃ ಶಿವಾಯ. ಅಬ್ಬಾ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ರಾಶಿಫಲವನ್ನು ಮುಂದುವರಿಸುವಂಥದ್ದು. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ, ಮನಸ್ಸಿಗೆ ನೆಮ್ಮದಿ ತಂದುಕೊಳ್ತೀರಿ, ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ನಿಮ್ಮ ರಾಶಿಫಲದಲ್ಲಿ ಬಹಳ ಅಚ್ಚುಕಟ್ಟಾದಂತಹ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದಾದಂತಹ ಒಂದಿಷ್ಟು ವಿಶೇಷತೆ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಪುರುಷರಾಗಲಿ ಸ್ತ್ರೀಯರಾಗಲಿ ಮನೆಯಿಂದ ಹೊರಡೋಕ್ಕೆ ಮುನ್ನ ಒಂದಿಷ್ಟು ಕೆಂಪು ಗಂಧವನ್ನು ಅಥವಾ ಕೆಂಪು ಕಲರ್ ಕುಂಕುಮದಲ್ಲಿ ಒಂದು ಚೂರು ನೀರನ್ನು ಮಿಕ್ಸ್ ಮಾಡಿ, ಆ ನೀರಿನ ಮಿಶ್ರಿತವಾದಂತಹದ್ದು ಅದೇ ಗಂಧವಾಗಿ ತಯಾರಾಗುತ್ತೆ. ಅಂತಹ ಗಂಧವನ್ನು ಪುಷ್ಪದಲ್ಲಿ ಅದ್ದಿ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡತಕ್ಕಂಥದ್ದು, ಮನೆ ದೇವರ ಪಾದಗಳಿಗೆ ಹಾಕುವಂಥದ್ದು. ಕೆಂಪು ಗಂಧವನ್ನು ಮಾಡಿ ಶ್ವೇತ ಪುಷ್ಪಗಳನ್ನು ಅದ್ದಿ ಅದನ್ನು ಭಗವಂತನಿಗೆ ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಒಂದಿಷ್ಟು ಶಾಂತಿ ಸಿಗುತ್ತೆ. ಇದಿಷ್ಟೇ ಅಲ್ಲದಿರ, ನೀವು ಪೂಜೆ ಆದ ನಂತರ ಉಳಿದಿರ್ತಕ್ಕಂತಹ ಗಂಧವನ್ನು ನೀವು ಪೂಜೆ ಮಾಡಿದಾದ ನಂತರ, ಅಂದರೆ ಗಂಧದಿಂದ ಪುಷ್ಪವನ್ನು ಅದ್ದಿ ದೇವರ ಪಾದಕ್ಕಿಟ್ಟಾದ ನಂತರ ಉಳಿದಿರ್ತಕ್ಕಂತಹ ಆ ಶೇಷಗಂಧವನ್ನು, ಆ ಗಂಧವನ್ನು ಸ್ವಲ್ಪ ಹಣೆಗಿಟ್ಕೊಂಡು ಆಚೆ ಬರೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಅದರಲ್ಲೂ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಇವತ್ತು ನೀವು ಆಡ್ತಕ್ಕಂತಹ ಮಾತು, ನೀವು ನಡೆದಾಡ್ತಕ್ಕಂತಹ ರಸ್ತೆ, ಜೊತೆಗೆ ಯಾವುದೇ ಕೆಲಸಗಳು ಹೊರಟರೂ ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ನಡೀತಕ್ಕಂಥದ್ದು ಬಹಳ ಸೂಕ್ತ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗ, ಅಂದರೆ ಯಾರನ್ನ ನಮ್ಮವರು ಅಂತ ಹೆಚ್ಚು ನಂಬಿರ್ತೀರೋ
ಅಂತಹವರಿಂದಲೇ ಸಣ್ಣಪುಟ್ಟ ಸಮಸ್ಯೆಗಳಾಗಿ ಸ್ವಲ್ಪ ತೊಂದರೆಗಳಿಗೆ ಈಡಾಗುವಂತಹ ಪರಿಸ್ಥಿತಿಯೂ ಎದುರಾಗುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಇವತ್ತು ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಮೇಷರಾಶಿಯವರು ಮಧ್ಯಾಹ್ನ 3 ಗಂಟೆಯ ನಂತರ, ಇವತ್ತು ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ವಿಶೇಷತೆಯನ್ನು ಕಾಣುವಂಥ ಮತ್ತಷ್ಟು ವಿಶೇಷವಾದಂತಹ ದಿನವೂ ಹೌದು. ಹೀಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮನೆಯಿಂದ ಆಚೆ ಹೊರಡುವಾಗ ತಪ್ಪದೇರ ದೇವತಾರಾಧನೆ ಮಾಡ್ತಕ್ಕಂಥದ್ದು, ಕೆಂಪು ಗಂಧವನ್ನು ತಯಾರು ಮಾಡಿ ಗಂಧದಲ್ಲಿ ಶ್ವೇತ ಪುಷ್ಪಗಳನ್ನದ್ದಿ ಭಗವಂತನ ಪಾದದ ಮೇಲೆ ಇಟ್ಟು ಉಳಿದಿರ್ತಕ್ಕಂತಹ ಗಂಧವನ್ನು ಸ್ವಲ್ಪ ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ವೃಷಭ ರಾಶಿ, ವೃಷಭ ಲಗ್ನ, ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಕಾರ್ಯವೈಖರಿಗಳು ಬಹಳಷ್ಟು ವಿಶೇಷ. ನೀವೇನು ಬಹಳ ಶ್ರದ್ಧಾಭಕ್ತಿಯಿಂದ ನಿಮ್ಮ ಕೆಲಸಗಳನ್ನು ಎಲ್ಲೂ ಸಹಿತ ಚಾರು ತಪ್ಪದೇರ ಅಚ್ಚುಕಟ್ಟಾಗಿ ಕೆಲಸಗಳನ್ನು ಸಿದ್ಧಿಪಡಿಸ್ತೀರಿ. ಆದರೆ ಸಿದ್ಧಿಪಡಿಸುವಂತಹ ಕೆಲಸಗಳಲ್ಲಿ ಹೆಚ್ಚಿನ ಮಾರ್ಗದರ್ಶನ ಇಲ್ದಿರ ಅಥವಾ ಸಮಸ್ಯೆ ಎಂಬತಕ್ಕಂತಹದ್ದು ಸಾಕಷ್ಟು ತಂದುಕೊಂಡು ಇಲ್ಲದ ತೊಂದರೆಗಳನ್ನು ಎದುರು ಮಾಡಿಕೊಳ್ಳುವಂತಹ ಪರಿಸ್ಥಿತಿಯೂ ಎದುರಾಗುತ್ತೆ. ಇವತ್ತು ದುರ್ಗಾ ಗಣಪತಿನ ಆರಾಧನೆ ಮಾಡೋದ್ರಿಂದ ನಿಮ್ಮ ಸಕಲ ವಿಧವಾದಂತಹ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂತಹ ವಯಸ್ಸಾದಂತಹ ವೃದ್ಧರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಎಲ್ಲೇ ಆಚೆ ಕಡೆ ಓಡಾಡಬೇಕಾದ್ರೂ, ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ಮೊಮ್ಮಕ್ಕಳು ಅಥವಾ ಯಾರಾದರೂ ಒಬ್ಬರ ಸಹಾಯ ತೆಗೆದುಕೊಂಡು ಆಚೆ ಹೊರಡತಕ್ಕಂಥದ್ದು ಬಹಳ ಸೂಕ್ತ. ನೀವು ನಡೆದಾಡುವಾಗ ನಿಮ್ಮ ಮೊಣಕಾಲು ಅಥವಾ ಮೀನ್ಮಾಂಸಖಂಡಗಳು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಅಥವಾ ಅದರಿಂದ ನೋವಿಂದ ನೀವು 2 ಹೆಜ್ಜೆ ನಡಿಲಿಕ್ಕೆ ಆಗದೇ ಇರತಕ್ಕಂಥದ್ದು ಒಟ್ಟಾರೆ ಆರೋಗ್ಯದಲ್ಲಿ ಅಷ್ಟೊಂದು ಸಮಂಜಸವಾದಲ್ಲ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ. ಹಾಗೆ ಸಣ್ಣ ಪುಟ್ಟ ಮಕ್ಕಳು ಸಹಿತ ಮಕ್ಕಳ ಬಗ್ಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಸ್ವಲ್ಪ ಕಾಳಜಿ ವಹಿಸಬೇಕು. ಮಕ್ಕಳನ್ನ ಶಾಲೆ ಕಳಿಸಬೇಕಾದ್ರೆ ಶಾಲೆಗೆ ಬಸ್ ಹತ್ತಿಸುವಂಥದ್ದು ಅಥವಾ ಮಕ್ಕಳನ್ನ ಶಾಲೆಗೆ ಬಿಟ್ಟು ಬರ್ತಕ್ಕಂಥದ್ದು, ಶಾಲೆ ಬಿಟ್ಟಾದ ನಂತರ ಮಕ್ಕಳನ್ನ ಮನೆ ಕರ್ಕೊಂಡು ಬರ್ತಕ್ಕಂಥದ್ದು, ಇಂತಹ ಒಂದು ಕೈಂಕರ್ಯವನ್ನ ವೃಷಭ ರಾಶಿಯವರ ಹಿರಿಯರು, ಅಂದರೆ ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರ ಹಿರಿಯರು, ಅವರ ತಂದೆ ತಾಯಿ, ಮಾವ, ಅಣ್ಣ, ಅತ್ತಿಗೆ ಯಾರೇ ಇರಬಹುದು, ಆ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಮಕ್ಕಳ ಬಗ್ಗೆ ಇವತ್ತು ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥದ್ದು ಬಹಳ ಸೂಕ್ತ. ಕಾರಣ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸೂ ಬಹಳ ಚಂಚಲತೆ ಇದೆ. ಯಾರು ನನ್ನವರು, ಯಾರು ಬೇರೆಯವರು, ಯಾರೊಬ್ಬರು ಏನೆರಡು ಒಳ್ಳೆ ಮಾತು ಹೇಳಿದ್ರೆ ಅವರೇ ನಮ್ಮ ಮನೆ ದೇವರು ಅಂತ ಹೇಳಿ ನೀವು ಬಹಳ 1-2 ಹೆಜ್ಜೆ ಮುಂದಕ್ಕೆ ನಡೀತೀರಿ. ಅದರಿಂದ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಎಚ್ಚರಿಕೆಯ ನಡೆ ಇದ್ದರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣಬಹುದು. ಹಾಗೆ ಸಾಧ್ಯವಾದರೆ ವೃಷಭ ರಾಶಿಯವರು ಇವತ್ತು ಸಂಜಾ ಕಾಲದಲ್ಲಿ, ಅಂದರೆ ಗೋಧೂಳಿ ಲಗ್ನದಲ್ಲಿ ಇವತ್ತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಯಾವುದಾದ್ರು ಒಂದು ಆಲಯಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಅರ್ಚನೆ ಕುಂಕುಮ ಪ್ರಸಾದವನ್ನು ತರ್ತಕ್ಕಂಥದ್ದು, ಆ ಕುಂಕುಮ ಪ್ರಸಾದ ಹಣೆಗಿಟ್ಕೊಳ್ಳೋದು ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿಯನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಾಗಲಿ ಯಾರೊಬ್ಬರೇ ಆಗಲಿ ಮನಸ್ಸು ತುಂಬ ಚಂಚಲತೆ ಇಟ್ಕೊಂಡಿದ್ದೀರಿ. ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಬಿಟ್ಟು ಬೇರೆಲ್ಲ ಕೆಲಸಗಳ ಬಗ್ಗೆ ನಿಮ್ಮ ಚಿಂತನೆ ನಡೀತಾ ಇದೆ. ನೀವು ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆಗಳೆದುರಾಗುತ್ತೆ. ಜೋಪಾನ, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭ ಕಡಿಮೆ ಇದೆ. ಜೊತೆಗೆ ನೀವು ಮಾಡ್ತಾ ಇರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮವನ್ನು, ನೀವು ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಕೆಲಸವನ್ನು 10 ಜನ ವೀಕ್ಷಣೆ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಹುಡುಕಿ ನಿಮಗೆ ಮತ್ತಷ್ಟು ನೋವು ಕೊಡುವಂತಹ ಪರಿಸ್ಥಿತಿಯೂ ಎದುರಾಗಬಹುದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಗ್ರಾಮ ದೇವತೆಯನ್ನು ಆರಾಧನೆ ಮಾಡಿ, ಗ್ರಾಮ ದೇವತೆಗೆ ಒಂದಿಷ್ಟು ಬೆಳಗ್ಗೆ ಪ್ರಾರ್ಥನೆ ಅಥವಾ ತಾಯಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ನೈವೇದ್ಯ ಇಂತಹದ್ದನ್ನು ಮಾಡಿಸಿ 4-6 ಜನ ಮಕ್ಕಳಿಗೆ ಹಂಚೋದ್ರಿಂದ ಬರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗಬಹುದು, ನೆಮ್ಮದಿನ ಕಾಪಾಡ್ಕೋಬಹುದು. ಒಳ್ಳೆಯದಾಗಲಿ ವೀಕ್ಷಕರೇ. ಶ್ರೀರಾಮ ಪತಂಜಲಿ ಯೋಗ ಹಾಗೂ ದತ್ತಾತ್ರೇಯ ಪಾದುಕಾ ಪ್ರತಿಷ್ಠಾನದ ವತಿಯಿಂದ ನಮ್ಮ ಡಾಕ್ಟರ್ ಶ್ರೀ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಗ್ತಾ ಇದೆ ಶ್ರೀರಾಮ ತಾರಕ ಮಹಾಯಾಗ ಹಾಗೂ ಧನ್ವಂತರಿ ಮಹಾಯಾಗ. ಯಾವತ್ತು ಅಂತೀರಾ? ಹೌದು, ಇದೇ ಬರುವ ಶನಿವಾರ ಮತ್ತು ಭಾನುವಾರ, ಅಂದರೆ 26ನೇ ತಾರೀಕು ಮತ್ತು 27ನೇ ತಾರೀಕು.
ಭಾನುವಾರ ತಮ್ಮ ಹುಟ್ಟುಹಬ್ಬದ ದಿನದಂತೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಮಹಾಲಕ್ಷ್ಮೀಪುರಂನಲ್ಲಿ ಇರುವಂತಹ ಕಮಲಮ್ಮನ ಗುಂಡಿ ಇಸ್ಕಾನ್ ದೇವಸ್ಥಾನದ ಹತ್ರ ಇದೆ. ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಶ್ರೀರಾಮತಾರಕ ಮಹಾಯಾಗ ಹಾಗೂ ಧನ್ವಂತರಿ ಮಹಾಯಾಗವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ತಾವೆಲ್ಲರೂ ಕೂಡ ಈ ಮಹಾಯಾಗದಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿ ಜೊತೆಗೆ ನಮ್ಮ ಗುರುಜಿಯವರನ್ನ ಕೂಡ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರಿ, ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಹಾಗೆ ಈ ರಾಮತಾರಕ ಹೋಮಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಬೆಲಗೂರಿನ ಬಿಂದು ಮಾಧವ ಶರ್ಮಾರು. ಬೆಲಗೂರು ಕ್ಷೇತ್ರದ ಹನುಮನ ಆರಾಧನೆ ಮಾಡ್ತಕ್ಕಂಥವ್ರು, ಸದಾಕಾಲ ರಾಮನಾಮವನ್ನು ನಿರಂತರವಾಗಿ ಜಪ ಮಾಡ್ತಾ ಒಂದಿಷ್ಟು ವಿಶೇಷತೆಯನ್ನು ಇವತ್ತಿಗೂ ಬೆಲಗೂರು ಕ್ಷೇತ್ರದ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೆ. ಅಲ್ಲಿ ಯಾವೊಬ್ಬ ಭಕ್ತರು ಹೋದರೂ ಸಹಿತ ರಾಮನಾಮವನ್ನು ಜಪಿಸಿ ರಾಮನ ಒಂದು ವಿಶೇಷವಾಗಿರ್ತಕ್ಕಂಥ ದರ್ಶನ, ಜೊತೆಗೆ ರಾಮನ ಸದ್ಭಕ್ತನಾದಂತಹ ಹನುಮನ ಆರಾಧನೆ, ಹನುಮನ ದರ್ಶನ. ಇನ್ನು ಹನುಮನ ದರ್ಶನವಾದ ನಂತರ ಬಿಂದು ಮಾಧವ ಶರ್ಮರವರ ಆ ಗುರುಗಳ ದರ್ಶನ, ಅನಂತರ ತೀರ್ಥ ಪ್ರಸಾದ ವಿನಿಯೋಗ. ಹೋದ ಪ್ರತಿಯೊಬ್ಬ ಭಕ್ತರಿಗೂ ಅನ್ನ ಸಂತರ್ಪಣೆ, ಅನ್ನ ಪ್ರಸಾದ ಅಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಬಹುಶಃ ಎಲ್ಲಿ ಭಗವಂತನ ಸಾನ್ನಿಧ್ಯ ಇರುತ್ತೋ ಅಲ್ಲಿ ಅನ್ನಪ್ರಸಾದ ನಿರಂತರವಾಗಿರುತ್ತೆ. ಆ ಅನ್ನಪ್ರಸಾದವನ್ನು ತೆಗೆದುಕೊಂಡು ರಾಮರ ದರ್ಶನ ಮಾಡಿಕೊಂಡು ಗುರುಗಳ ದರ್ಶನ ಮಾಡುವಂತಹ ಭಾಗ್ಯ ಆ ಒಂದು ಬೆಲಗೂರು ಕ್ಷೇತ್ರದಲ್ಲಿದೆ. ಅಂತಹ ಕ್ಷೇತ್ರದಿಂದ ಆಗಮಿಸ್ತಾ ಇರತಕ್ಕಂತಹ, ಬೆಲಗೂರು ಕ್ಷೇತ್ರದಿಂದ ಆಗಮಿಸ್ತಿರ್ತಕ್ಕಂತಹ ಬಿಂದು ಮಾಧವ ಶರ್ಮಾರವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದು ಬಹಳ ಒಂದು ಹೆಮ್ಮೆ ಪಡುವಂಥ ವಿಚಾರ, ತೃಪ್ತಿ ಪಡುವಂತಹ ವಿಚಾರ. ಯಾಕೆಂದರೆ ರಾಮ ಜಪವನ್ನು, ರಾಮನಾಮವನ್ನು ನಿರಂತರವಾಗಿ ಜಪಿಸ್ತಾ ಇರತಕ್ಕಂತಹ ಗುರುಗಳು ಆಗಮಿಸ್ತಾ ಇರತಕ್ಕಂಥದ್ದು. ರಾಮತಾರಕ ಹೋಮದಲ್ಲಿ ಎಲ್ಲ ಭಕ್ತರು ಸಹಿತ ಭಾಗವಹಿಸಿ ಅಲ್ಲಿ ಮತ್ತಷ್ಟು ರಾಮನಾಮವನ್ನು ಜಪ ಮಾಡತಕ್ಕಂಥದ್ದು ಒಂದಿಷ್ಟು ವಿಶೇಷವೇ ಸರಿ. ಆ ಒಂದು ಕ್ಷೇತ್ರದಲ್ಲೇ ಧನ್ವಂತರಿ ಮಹಾಯಾಗ ಸಹಿತ ನಡೀತಾ ಇದೆ. ಧನ್ವಂತರಿ ಮಹಾಯಾಗಕ್ಕೆ ಯಾರು ಪಾಲ್ಗೊಂಡ್ರು ಸಹಿತ ಅವರ ಆರೋಗ್ಯ ವೃದ್ಧಿ ಖಂಡಿತ ಸಿದ್ಧಿ ಆಗುತ್ತೆ. ಮನುಷ್ಯನಿಗೆ ಬೇಕಾದ್ದು ಒಳ್ಳೆಯ ಆರೋಗ್ಯ, ಒಳ್ಳೆಯ ಒಂದು ನೆಮ್ಮದಿಯಾದಂತಹ ಒಂದು ಬದುಕು. ಆ ನೆಮ್ಮದಿಯಾದಂತಹ ಬದುಕು, ಒಳ್ಳೆಯ ಆರೋಗ್ಯವನ್ನು ನಾವು ಕಟ್ಕೊಳ್ಬೇಕಾದ್ರೆ, ಆರೋಗ್ಯವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಧನ್ವಂತರಿ ಮಹಾಯಾಗದಲ್ಲಿ ನಾವು ಪಾಲ್ಗೊಳ್ಳಲೇಬೇಕು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಕರ್ಕಾಟಕ ರಾಶಿಯವರು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಇವತ್ತು ನೆಮ್ಮದಿಯಾಗಿರಬೇಕು, ಶಾಂತಿಯುತವಾಗಿರಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಜೊತೆಲೋ ಅಥವಾ ನಿಮ್ಮ ಬಂಧುಗಳ ಜೊತೆಯಲ್ಲೋ ಅಥವಾ ನಿಮ್ಮ ಅರ್ಧಾಂಗಿಯ ಜೊತೆಯಲ್ಲೋ ಅಥವಾ ನಿಮ್ಮ ತಂದೆ ತಾಯಿ ಜೊತೆಯಲ್ಲೋ ಇಷ್ಟು ವಿಶೇಷವಾಗಿ ನೆಮ್ಮದಿಯ ಕಾಲ ಕಳೆಯಬೇಕು. ಇವತ್ತು ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಮನಸ್ಸಲ್ಲಿ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಿ. ಆದರೆ 4 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೋವಾಗೋ ಸಾಂದ್ರತೆಗಳೂ ಇದೆ. ಯಾಕೆಂದರೆ ಸದಾ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಶ್ರೇಯಸ್ಸನ್ನು ವಹಿಸ್ತಕ್ಕಂಥವ್ರು ಅಥವಾ ನಿಮ್ಮಿಂದ ಅನುಕೂಲವನ್ನು ಪಡಿತಕ್ಕಂಥವ್ರು ಇವತ್ತು ನಿಮಗೆ ಸ್ವಲ್ಪ ಶತ್ರುಗಳ ಥರ ವರ್ತನೆ ಮಾಡುವಂಥ ರೀತಿ ನಿಮ್ಮ ಮನಸ್ಸಿಗೆ ಆಗುವಂತಹ ನೋವಿರಬಹುದು. ಅದರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ತೀರಿಸಿದ ನಂತರ ನೀವು ಮಾಡಬೇಕಾದ್ದು ಗಣಪತಿ ಆಲಯಕ್ಕೆ ಹೋಗಿ ಒಂದು 21 ಗರ್ಕೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಇರ್ತಕ್ಕಂಥ ದೋಷಗಳನ್ನು, ಸಮಸ್ಯೆಯನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದರೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬೋದು. ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣದ ಮುಗ್ಗಟ್ಟಿದೆ. ಮನಸ್ಸು ಶಾಂತಿ ಇಲ್ಲದಂಥ ರೀತಿಯಲ್ಲಿದೆ. ಜೊತೆಗೆ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಸ್ವಲ್ಪ ಜೋಪಾನ. ನೀವೊಂದು ಮಾತಾಡಿದ್ರೆ ಅದು ಮತ್ತೊಂದು ಅರ್ಥ ಬರ್ತಿರುತ್ತೆ. ನಿಮ್ಮನ್ನು ಸದಾಕಾಲ ಒಳ್ಳೆಯವರು, ಜೊತೆಲಿರ್ತಕ್ಕಂಥ ಸ್ನೇಹಿತರು, ಬಹಳಷ್ಟು ಅನುಕೂಲ ಪಡಿಸ್ತಕ್ಕಂಥವ್ರು ಅಥವಾ ನಿಮ್ಮಿಂದ ಸಹಾಯ ತೆಗೆದುಕೊಂಡಿರೋರು ಸಹಿತ ಇವತ್ತು ನಿಮಗೆ ಶತ್ರುಗಳಾಗ್ತಾರೆ. ಎಚ್ಚರ ಇರಲಿ, ಎಚ್ಚರಿಕೆಯ ನಡೆ ಇರಲಿ. ಜೊತೆಗೆ ನೀವು ಮಾಡ್ತಕ್ಕಂತಹ ಯಾವುದೇ ಕೈಂಕರ್ಯವಾದರೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತಂದುಕೊಳ್ಳಿ. ನಿಮ್ಮ ಗುರುಗಳಿಗೆ ನೀವು ಕೊಡಬೇಕಾದಂಥ ಸ್ಥಾನಮಾನವನ್ನು ಕೊಟ್ಟು ಅವರಿಂದ ಕೆಲವು ಉಪಯುಕ್ತವಾದಂತಹ ಉಪದೇಶವನ್ನು ತೆಗೆದುಕೊಳ್ಳಿ. ಜೊತೆಗೆ ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ನೀವೇ ಗಾಡಿ ಓಡಿಸುವಂತಹ ರೀತಿಯಲ್ಲಿದ್ದರೆ ಸ್ವಲ್ಪ ನಿಧಾನಕ್ಕೆ, ಸಾಧ್ಯವಾದಷ್ಟು ಜವಾಬ್ದಾರಿಯುತವಾದಂಥ ನಡೆ ನಿಮ್ಮಲ್ಲಿರಲಿ. ಭಯಭಕ್ತಿಯಿಂದ ನಾವು ನಡ್ಕೊಂಡ್ರೆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ. ದುಡುಕಿ ತೀರ್ಮಾನ ತಂದುಕೊಂಡು ಉದ್ದಟತನವಾಗಿ ನಡ್ಕೊಂಡ್ರೆ ಅದರ ಪ್ರತಿಫಲ ನಾವು ಅನುಭವಿಸ್ಬೇಕಾಗತ್ತೆ. ಎಚ್ಚರ ಇರಲಿ, ಶ್ರದ್ಧಾಭಕ್ತಿಯಿಂದ ಕೆಲಸ ಸಾಗಲಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು, ರಾಶಿಬಲದಲ್ಲಿ ಕನ್ಯಾ ರಾಶಿಯವರಿಗೆ ಗುರುವಿನ ಅನುಗ್ರಹ ಇದೆ, ಗುರುಬಲ ಇದೆ. ತುಂಬ ದಿನಗಳ ನಂತರ ಇಂತಹ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ. ತುಂಬ ದಿನಗಳಿಂದ ಉದ್ಯೋಗಕ್ಕಾಗಿ ಹುಡುಕ್ತಾ ಇರ್ತಕ್ಕಂಥವ್ರಾಗಲಿ, ಕೆಲಸ ಕಾರ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರಾಗಲಿ
ಅಥವಾ ಯಾವುದೇ ಒಂದು ಅಭಿವೃದ್ಧಿಗಾಗಿ ಯೋಚನೆ ಮಾಡ್ತಕ್ಕಂಥವ್ರಾಗಲಿ, ಅಭಿವೃದ್ಧಿನೇ ಕಾಣದಿರ ಭಾಳಷ್ಟು ನೋವು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೂ ಸಹಿತ ಒಂದಿಷ್ಟು ದಾರಿದೀಪವು ಆಗತಕ್ಕಂಥ, ಒಂದಿಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾದಂಥ ದಿನ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಕೆಲಸ ಕಾರ್ಯ, ನೀವೆಲ್ಲಿ ಉದ್ಯೋಗ ಮಾಡ್ತಿದ್ದೀರಿ ಅಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡೋಕೆ ಮುನ್ನ ರುದ್ರನಾರಾಯಣನ ಪ್ರಾರ್ಥನೆ ಮಾಡಿ. ಅಂದರೆ ರುದ್ರದೇವರನ್ನೂ ಪ್ರಾರ್ಥನೆ ಮಾಡಬೇಕು, ನಾರಾಯಣನೂ ಪ್ರಾರ್ಥನೆ ಮಾಡಬೇಕು. ಓಂ ನಮೋ ನಾರಾಯಣ ಎಂಬತಕ್ಕಂತಹ ಮಂತ್ರವನ್ನು 11 ಸತಿ ಹೇಳಿ, ಓಂ ರುದ್ರಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಮಹೇಶ್ವರಾಯ ನಮಃ ಎಂಬತಕ್ಕಂತಹ ಮಂತ್ರವನ್ನು 11 ಸರ್ತಿ ಹೇಳ್ಕೊಳ್ಳಿ. ಸಾಧ್ಯವಾದರೆ ಶಿವನಾರಾಯಣರಿರ್ತಕ್ಕಂತಹ ಕ್ಷೇತ್ರವನ್ನು ದರ್ಶನ ಮಾಡಿಕೊಂಡು ಆಚೆ ಹೊರಡೋದ್ರಿಂದ ಮತ್ತಷ್ಟು ಅನುಕೂಲ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಧ್ಯಾಹ್ನ ನೀವು ಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಯಾರು ಹಸಿವಿನಿಂದ ಕಂಗಳಿಸ್ತಿರ್ತಾರೋ, ಯಾರು ಹಸಿವಿನಲ್ಲಿ ಒದ್ದಾಡ್ತಾ ಇರ್ತಾರೋ ಅಂತಹವರಿಗೆ ಒಂದಿಷ್ಟು ಅನ್ನಪ್ರಸಾದವನ್ನು ಕೊಟ್ಟು ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಒಳ್ಳೆಯದಾಗಲಿ. ಒಳ್ಳೆ ಯಶಸ್ಸು ನಿಮಗಿದ್ದಾಗ ಅದರ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು ನೀವು. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ. ಹಾಕಿರ್ತಕ್ಕಂತಹ ಬಂಡವಾಳ ಕೈ ಸೇರ್ತಾ ಇಲ್ಲ, ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಯಶಸ್ಸಿಲ್ಲ. ನೀವೆಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿ ಅದರ ಜವಾಬ್ದಾರಿಯುತವಾದಂತಹ ಸಂಪೂರ್ಣವಾದಂತಹ ಫಲವನ್ನು ನೋಡಿದ್ರೂ ಆ ಫಲದಲ್ಲಿ ಲಾಭ ಸಿಗದಿರತಕ್ಕಂಥದ್ದು ನಿಮ್ಮ ದುರಾದೃಷ್ಟಕರವಾಗ್ತಾ ಇದೆ. ಜೊತೆಗೆ ಏನು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಮಾಡಿದ್ರೆ ಏನೆಲ್ಲ ಆಗ್ಬೋದು ಅಂತ ಭಾಳ ಶ್ರಮವಹಿಸಿ ಒಳ್ಳೆಯದನ್ನೇ ಮಾಡಲಿಕ್ಕೆ ಹೊರಟರು ಜನಗಳಿಂದ ನಿಷ್ಠೂರದ ಮಾತನ್ನು ಹೊರೆ ಹೊತ್ಕೊಳ್ತಾ ಇದ್ದೀರಿ. ಅದರಿಂದ ಈ ಸಮಯದಲ್ಲಿ ತುಲಾರಾಶಿಯವರು ನಿಮ್ಮಷ್ಟಕ್ಕೆ ನೀವು ನಡೆಯೋದಕ್ಕಿನ್ನ, ನಿಮ್ಮ ಸ್ವಂತ ನಿರ್ಣಯದಂತೆ ನೀವು ನಡೆಯೋದಕ್ಕಿನ್ನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರೋ, ನಿಮ್ಮ ಆತ್ಮೀಯರೋ, ಸ್ನೇಹಿತರೋ ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ನೀವು ಓದಿರ್ತಕ್ಕಂಥದ್ದು ಸರಿಯಾಗಿ ಜ್ಞಾಪಕ ಇದ್ದಿರತಕ್ಕಂಥದ್ದು, ಮರಿವಿಂದ ಒದ್ದಾಡ್ತಕ್ಕಂಥದ್ದು, ಏನೇ ಶ್ರಮ ಬಿದ್ದು ಮಾಡಬೇಕಂದ್ರೂ ಅದಕ್ಕೆ ಒಳ್ಳೆಯ ರಿಪೋರ್ಟು, ಒಳ್ಳೆಯ ಒಂದು ರಿಸಲ್ಟ್ಸ್ ಬರ್ದಿರೇ ಇರ್ತಕ್ಕಂಥದ್ದು, ಹೀಗೆ ಹಲವಾರು ಥರ ವಿಭಿನ್ನವಾದಂಥ ಆಲೋಚನೆಗಳು ಬರ್ತಾ ಇದೆ, ಸಮಸ್ಯೆ ಎದುರಾಗ್ತಾ ಇದೆ. ಇಂತಹ ಸಮಸ್ಯೆ ಇದ್ದಾಗ ನೀವು ಮಾಡಬೇಕಾದ್ದೇನು? ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆ ಉದ್ದಿನಬೇಳೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕ್ಬಿಟ್ಟು ನಂತರ ಹೊರಡಿ. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ, ಶಾಂತಿ, ಸುಖ ಇವೆಲ್ಲವೂ ಸಹಿತ ದೊರಕಿಸ್ಕೊಳ್ಬಹುದು. ಉದ್ದು ಅಂದರೆ ರಾಹು. ಇವತ್ತು ನಿಮ್ಮ ಜಾತಕದಲ್ಲಿ ರಾಹುವಿನ ಅನುಗ್ರಹ ಆದರೆ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಥವಾ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಆದರೆ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನೀವು ಕರೆಗಳನ್ನು ಮಾಡಬಹುದು. ಗುರುಜಿ ಅವರಿರ್ತಾರೆ, ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು, ಹಾಗೇನೆ ಅವರಿಂದ ಸೂಕ್ತ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ ಹಲೋ, ನಮಸ್ತೆ ಮಾ. ಹಲೋ ನಮಸ್ತೆ ಮಾ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಮಾತಾಡಿ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದೀವ್ರಿ ಮೇಡಮ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಿಮ್ ಹೆಸರು ಮಾ? ನನ್ನ ಹೆಸರು ಆಶಾರಾಣಿ ಅಂತ್ರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸಮಸ್ಯೆ ಮದ್ವೆದಿದೆ ಮೇಡಮ್, ಹಂಗೆ ಜಾಬ್ ಇದೆ ಸಮಸ್ಯೆ. ಸರಿ, ಮಾತಾಡಿ. ಗುರುಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಗುರುಜಿ. ನಿಮ್ಮನ್ನ ಮಾತಾಡ್ತೀನಿಲ್ಲ ಅಂತ ಅನ್ಕೊಂಡೇ ಇರ್ಲಿಲ್ಲ ನನ್ನ ಲೈಫ್ ನಲ್ಲಿ. ಇವತ್ತು ತುಂಬಾ ನನ್ನ ಲೈಫ್ ನಲ್ಲಿ ಇವತ್ತು ಒಳ್ಳೆ ಕಾಲ ಬಂದಿದೆ ಅಂತ ಅನ್ಕೋತೀನಿ ನಾನು ಗುರುಜಿ. ತುಂಬಾ ಸಂತೋಷಮ್ಮ. ಹೇಳಿ ತಾಯಿ, ಮಾತಾಡಮ್ಮ. ಗುರುಜಿ, ನನ್ ರಾಶಿ ಯಾವ್ದಂತ ನನ್ಗೆ ಗೊತ್ತಿಲ್ಲ ಗುರುಜಿ. 2ನೇ ಸಮಸ್ಯೆ ಏನಂದ್ರೆ ನನ್ಗೆ ಇನ್ನೂವರೆಗೂ ಮದ್ವೆ ಆಗಿಲ್ಲ. 3ನೇ ಸಮಸ್ಯೆ ಅಂದ್ರೆ ನನ್ಗೆ ಜಾಬ್ ಸಿಗ್ಬೇಕನ್ನೋ ತುಂಬಾ ಆಸೆ ಇದೆ. ಈ 3ರಲ್ಲಿ ಯಾವ್ದಾಗುತ್ತೆ ಗೊತ್ತಿಲ್ಲ ಗುರುಜಿ. ಫಸ್ಟ್ ಮದುವೆ. ಹಾ ಸರ್. ಫಸ್ಟ್ ಮದುವೆ ಆದ್ರೆ ನೀನು ಬಹಳ ಖುಷಿ ಪಡ್ತೀಯಾ, ನಿನ್ನ ಜೀವನ ಸಾರ್ಥಕತೆ ಆಗುತ್ತೆ, ಮನಸ್ಸಿಗೊಂದಿಷ್ಟು ನೆಮ್ಮದಿ ಸಿಗುತ್ತೆ. ನಿನ್ನ ಮನಸ್ಸಲ್ಲಿರೋ ಆಸೆ ಆಕಾಂಕ್ಷೆನೂ ಅದೇನೆ, ಮೊದಲು ಮದುವೆ ಆಗಬೇಕು ಅಂತ. ಹೌದು ಗುರುಜಿ. ಅಲ್ವಮ್ಮ? ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆ ಯಶಸ್ಸಿದೆ. ಆಲೋಚನೆ ಮಾಡಬೇಡ. ಈಗ ನಿನ್ನ ಸ್ವರತರಂಗ ಪ್ರಕಾರ ಇನ್ನು 2 ತಿಂಗಳು ಬಿಟ್ಟು ಪ್ರಯತ್ನ ಅಂತಕ್ಕಂಥದನ್ನ ಸ್ವಲ್ಪ ಪ್ರಯತ್ನ ಮಾಡೋದು ಸಾಕು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಗುರುಜಿ, ಯಾವ ಹೆಸರಿನಿಂದ ಆಗ್ಬೋದು ನನಗೆ? ಅಂದ್ರೆ ನೀನು ನೋಡ್ತಕ್ಕಂತಹ ವರ ಯಾವ ಹೆಸರಿಂದ ಬರ್ತಾರೆ ಅಂತಕ್ಕಂಥದ? ಹಾ ಗುರುಜಿ. ಹೆಸರಿನಿಂದ ಹೇಳಿದ್ದು ಬಹಳ ಕಷ್ಟನೇ, ಯಾಕೆಂದ್ರೆ ನಿನ್ನ ಸ್ವರತರಂಗ ಪ್ರಕಾರನೇ ಈಗಾಗಲೇ 3 ಸತಿ ತುಂಬಾ ಹತ್ತತ್ರಕ್ಕೆ ಬಂದು ನಿಂತು ಹೋಗಿದೆ. ಈಗಾಗಲೇ 3 ಬಾರಿ ನಿನ್ನ ಜಾತಕಚಾರ ಪ್ರಕಾರ, ನಿನ್ನ ಸ್ವರತರಂಗ ಪ್ರಕಾರ 3 ಸತಿ ನಿನ್ನ ವಿವಾಹಕ್ಕೆ ಸಂಬಂಧಪಟ್ಟಂಗೆ
3 ಬಾರಿ ಜಾತಕಗಳ ತುಂಬಾ ಹತ್ತತ್ರಕ್ಕೆ ಬಂದು ನಿಂತಿದೆ. ಗುರುಜಿ ಕೇಳಿಸ್ತಾ ಇಲ್ಲ ನನ್ಗೆ. ನಾನೇನ್ ಮಾಡ್ಲಿ? ಗುರುಜಿ ಸ್ಕೂಲಲ್ಲಿ ಕೆಲಸ ಮಾಡೋದಕ್ಕೆ ಬಂದೇನ್ ಗುರುಜಿ, ಅದಕ್ಕೋಸ್ಕರ ಕೇಳಿಸ್ತಾ ಇಲ್ಲ. ಓಹೋ, ಮಕ್ಳಿಗೆ ಪಾಠ ಮಾಡ್ತಾ ಇದ್ದೀರಾ? ಪಾಠ ಮಾಡ್ದೇನೆ ಗುರುಜಿ. ತುಂಬಾ ಮನೇಲಿ ಪ್ರಾಬ್ಲಮ್ಸ್ ಇದೆ. ಅಮ್ಮಂಗೆ ನಾನೇ ಹೆಲ್ಪ್ ಮಾಡ್ತಾ ಇರೋದು. ನಮ್ ಪಪ್ಪ ಬೇರೆ ಇಲ್ಲ, ಸ್ವಲ್ಪ ಮನೆ ಜವಾಬ್ದಾರಿ ಇದೆ. ನಾನೇ ದುಡ್ದು ಮನೇಲೆಲ್ಲ ಅಮ್ಮನ್ಗೋಸ್ಕರ ನಾನ್ ಮದ್ವೆ ಮಾಡ್ಕೋಬೇಕಂತಿದೆ. ಯಾಕಂದ್ರೆ ಅಮ್ಮಗ್ ತೊಂದ್ರೆ ಕೊಡ್ಬಾರ್ದು ಅನ್ನೋದು ನಂದಿದೆ. ನಾನ್ ಕಷ್ಟಪಟ್ಟೆ ದುಡ್ದು ಅಮ್ಮ ಇಷ್ಟು ವರ್ಷ ಕಲ್ಸಿದ್ದಾರೆ, ಅವ್ರಿಗೆ ಪ್ರತಿಫಲ ತಕ್ಕಂತೆ ಎಲ್ಲಾನು ಮಾಡ್ಕೊಡ್ಬೇಕನ್ನೋದು ನಂದಿದೆ ವಿಚಾರ ಗುರುಜಿ. ಏನೇ ಆದ್ರೂ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳನ್ನ ಯಾವುದರಲ್ಲೂ ಒಂದು ಸಾಸಿವೆ ಕಾಳಷ್ಟು ಸಹಿತ ನಾವು ಕಡೆಗಾಣಿಸೋಂಗಿಲ್ಲ. ಎಲ್ಲದರಲ್ಲೂ ನೀವೇ ಮುಂದು, ಎಲ್ಲದರಲ್ಲೂ ನೀವೇ ಮೇಲ್ಗೈ ಆಗಿದ್ದೀರಿ. ದೇವ್ರ ದಯ ಗುರುಜಿ, ತಾಯಿ ಆಶೀರ್ವಾದ ಗುರುಜಿ. ನನಗೆ ನಮ್ ತಂದೆಯವರಿಲ್ಲ, ಎಲ್ಲಾ ಕಷ್ಟನೂ ಕೂಡ ಇದೆ ಮನೆಯಲ್ಲಿ, ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ ಕೈಲಿ ಎಷ್ಟಾಗುತ್ತೋ ಅಮ್ಮನ್ನ ಹೆಲ್ಪ್ ಮಾಡ್ತಾ ಇದ್ದೀನಿ. ಅದು ಅವ್ರಿಗೆ ಬಿಟ್ಟದ್ದು, ಅದು ಅವ್ರು ಮಾಡೋದು ಬಿಡೋದು ಕರ್ತವ್ಯ ಅವ್ರಿಗೆ ಬಿಟ್ಟಿದೆ. ಇನ್ಮೇಲೆ ನೋಡಮ್ಮ, ನಿನ್ನ ಜವಾಬ್ದಾರಿ, ನಿನ್ನ ವಯಸ್ಸಿಗೆ ಮಿತಿಮೀರಿ ನೀನು ಕೆಲಸ ಜವಾಬ್ದಾರಿ ತಗೊಂಡು ನೀನು ಮಾಡ್ತಾ ಇದೀಯ. ಖಂಡಿತ ಭಗವತಿ ನಿನಗೆ ಒಳ್ಳೇದು ಮಾಡೇ ಮಾಡ್ತಾಳೆ. ಆ ತಾಯಿ ಆಶೀರ್ವಾದ ನಿನಗಿರುತ್ತೆ. ಅದು ಪ್ರತಿಯೊಬ್ಬರಿಗೂ ಭಗವಂತ ಒಬ್ಬೊಬ್ಬರಿಗೂ ಸಹಿತ ಅವರ ಜೀವನದಲ್ಲಿ ಹೇಗಿರಬೇಕು ಅಂತ ಅವ್ನು ಬರ್ದಿಟ್ಟಿರ್ತಾನೋ ಅದನ್ನ ಯಾರೂ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದಂತೂ ಸತ್ಯ, ಕೊಡ್ಲಿ ದೇವ್ರು, ನಾನು ರೆಡಿ ಇದ್ದೀನಿ ಸರ್ ಗುರುಜಿ. ಯಾಕಂದ್ರೆ ಅವರು ನನ್ನ ಹಣೆ ಬರಲಿ ಏನ್ ಬರ್ದಿರ್ತದೋ ಅದನ್ನೇ ಆಗಿರ್ತದ ನನ್ನ ಲೈಫ್ ನಲ್ಲಿ ಅಂತ ಅನ್ಕೋತೀನಿ ಗುರುಜಿ. ಒಳ್ಳೇದಾಗ್ಲಿ, ಧೈರ್ಯವಾಗಿರೋ, ತಲೆ ಕೆಡಿಸ್ಕೋಬೇಡ. ಸದ್ಯದಲ್ಲೇ ಅನುಕೂಲ ಆಗುವಂತಹ ರೀತಿಯಲ್ಲಿದೆ. ನಾನು ಆಗ್ಲೇ ಹೇಳಿದ್ದೇನಪ್ಪಾ ಅಂದ್ರೆ, ನಿನ್ನ ಸ್ವರತರಂಗ ಪ್ರಕಾರ ಈ ಹಿಂದೆ 3 ಬಾರಿ ಮದುವೆ ಅಂದ್ರೆ ವಿವಾಹಕ್ಕಾಗಿ 3 ಬಾರಿ ಸಿದ್ಧತೆಗಳ ಹತ್ತತ್ರಕ್ಕೆ ಬಂದು ನಿಂತಿದೆ ಅಂತ. ಹಾ ಗುರುಜಿ, ಏನೋ ಗುರುಜಿ ಅದು ನನ್ಗೆ ಗೊತ್ತಿಲ್ಲ, ಅಮ್ಮೋರಿಗೆ ಗೊತ್ತು. ನನ್ ಕಣ್ ಮುಂದೆ ಆದದ್ದು ಒಂದೇ ಗುರುಜಿ. ನಿನ್ ಕಣ್ ಮುಂದೆ ಆಗಿದ್ದು ಒಂದು, ಆದ್ರೆ ಅಮ್ಮ ಅದ್ರ ಆಲೋಚನೆ ಮಾಡ್ತಾ ಇರ್ತಾರೆ. ಹಾ, ಅಮ್ಮ ಯಾವಾಗ್ಲೂ ಹಾಗೆ ಇರ್ಬೇಕು ಹುಡುಗ, ಹೀಗೆ ಇರ್ಬೇಕು, ಇಷ್ಟು ಚೆನ್ನಾಗ್ ಕಲ್ತಿದೀಯ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾರೆ. ಬಟ್ ನಾನ್ ಹಂಗ ಅನ್ನೋದಿಲ್ಲ ಗುರುಜಿ. ನನ್ನ ಹಣೆ ಬರೋದಲ್ಲಿ ಒಬ್ಬ ಕೂಲಿ ಮಾಡೋನಿದ್ದನು ಕೂಡ ಅವನ ಜೊತೆ ಸಂಸಾರ ನಾನ್ ಮಾಡ್ಕೊಂಡು ಹೋಗ್ತೀನಮ್ಮ, ನೀನ್ ಯಾಕೆ ಚಿಂತೆ ಮಾಡ್ತೀಯ ಅಂತ ಹೇಳ್ತಾ ಇದ್ದೀನಿ ಗುರುಜಿ ನಾ ಅಮ್ಮನಿಗೆ. ಬಹಳ ದೊಡ್ಡ ಮಾತು ತಾಯಿ, ಬೇಕು. ಅದು ನಮ್ಮ ಈಗ ಭಾರತೀಯ ಸ್ತ್ರೀ, ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಲ್ಲಿ ಆ ಗುಣ ಇತ್ತು ಅಂದ್ರೆ ಖಂಡಿತ ಸಂಸಾರದಲ್ಲಿ ಯಾವತ್ತೇ ಸಣ್ಣ ಬಿರುಕು ಬರಕ್ಕೂ ಬಿಡೋದಿಲ್ಲ. ನೋಡಮ್ಮ, ಪಾಲಿಗೆ ಬಂದಿದ್ದು ಪಂಚಾಮೃತ. ಹೆಣ್ಣು ತಗ್ಗಿ ಬಗ್ಗಿ ನಡೆದು ಸಂಸಾರ ಅಂಗೈಯಲ್ಲಿ ಇಟ್ಕೊಂಡು ಜೋಪಾನ ಮಾಡ್ಕೊಂಡು ಹೋಗ್ಬೇಕಾದ್ದು ಧರ್ಮ ತಾಯಿ ಅಲ್ವಾ? ಎಲ್ಲ ದೇವ್ರ ಇಚ್ಛೆ ಗುರುಜಿ. ನಾನ್ ಇಷ್ಟ ಆಗ್ಬೇಕಂದ್ರೆ ನಮ್ ತಂದೆ ತಾಯಿನೇ ಕಾರಣ. ನನ್ನಲ್ಲಿ ಇಷ್ಟೆಲ್ಲ ಒಳ್ಳೆ ಗುಣಗಳು ಬರ್ಬೇಕಂದ್ರೆ ನಮ್ ತಂದೆ ತಾಯಿನೇ ಕಾರಣ. ಅವರಿಗೆ ಕೊಡುಗೆ ಇದು. ಒಳ್ಳೇದಾಗ್ಲಮ್ಮ, ನೀನ್ ಚೆನ್ನಾಗಿರ್ತೀಯ, ನಗ್ನಗ್ತಾ ಇರ್ತೀಯ. ಯಾವತ್ತು ನಾವು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನ ಹೆದರಿಸೋ ಶಕ್ತಿ ಭಗವಂತ, ಆ ಸಮಸ್ಯೆ ಹೆದರಿಸೋ ಶಕ್ತಿ ಕೊಡಪ್ಪ ನನಗೆ ಏನು ಬೇಕೇ ವಿನಃ ಸಮಸ್ಯೆನ ಬಗೆಹರಿಸ್ಬಿಡು, ಸಮಸ್ಯೆ ನಾನು ಬರೋದೇ ಬೇಡ ಅಂದ್ರೆ ಬರೋದೇ ಬೇಡ ಅನ್ಲಿಕ್ಕೆ ಆಗುದಿಲ್ಲ. ಬರೋದಂತೂ ಖಂಡಿತ, ಬಂದಾಗ ಹೆದರಿಸೋ ಶಕ್ತಿ ಕೊಡಪ್ಪ ಅನ್ಬೇಕು ನಾವು. ಖಂಡಿತ ಒಳ್ಳೇದಾಗತ್ತಮ್ಮ, ಧೈರ್ಯವಾಗಿರು, ಆಲೋಚನೆ ಮಾಡೋದು ಬೇಡ. ನಿನ್ನ ಸ್ವರತರಂಗದಲ್ಲಿ 2 ತಿಂಗಳು ಕಳೆದ ಮೇಲೆ ನಿನ್ನ ವಿವಾಹ ಪ್ರಯತ್ನವಾದ್ರೆ ಖಂಡಿತ ಒಳ್ಳೆ ಮನೆ, ಒಳ್ಳೆ ಕುಟುಂಬಕ್ಕೆ ಸೇರ್ತೀಯ. ಒಳ್ಳೇದಾಗ್ಲಿ ತಾಯಿ. ಆಶಾ ರಾಣಿಯವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರೋ ನೋಡೋಣ. ಹಲೋ ಹಲೋ, ನಮಸ್ಕಾರ ಮ್ಯಾಮ್. ನಾನ್ ದೀಪಾ ಅಂತ ಹೇಳಿ ಮಾತಾಡ್ತಾ ಇರೋದು. ಹಾ, ದೀಪಾ ದಾವಣಗೆರೆಯಿಂದ. ಹಾ, ದೀಪಾ ದಾವಣಗೆರೆಯಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಂದೇ ಸಮಸ್ಯೆ ಇತ್ತು, ಸ್ವಲ್ಪ ಸ್ವಾಮೀಜಿ ಜೊತೆ ಮಾತಾಡ್ಬೇಕಿತ್ತು ಮ್ಯಾಮ್. ಖಂಡಿತ ಮಾತಾಡಿ, ಗುರುಜಿ ಇದ್ದಾರೆ. ಹಾ ಮ್ಯಾಮ್, ಓಕೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರಮ್ಮ, ಹೇಳ್ತಾಯಿ. ಸರ್, ನಾನು ದಾವಣಗೆರೆಯವಳು ಸರ್. ಸರ್, ನನ್ನ ಸಮಸ್ಯೆ ಅಂದ್ರೆ ಇದು ನನ್ನ 2ನೇ ಮ್ಯಾರೇಜ್ ಸರ್. ಇದು ಫಸ್ಟ್ನೇದು ಡೈವರ್ಸ್ ಆಯ್ತು ಸರ್. ಇವಾಗ ಮದ್ವೆ ಆಗಿ 1.5 ವರ್ಷ ಆಯ್ತು. ಇನ್ನೂ ಮಗು ಆಗಿಲ್ಲ ಸರ್ ನಂಗೆ. ಅಂದ್ರೆ ಇಬ್ಬರ ನಡುವಲ್ಲಿ ಸ್ವಲ್ಪ ತುಂಬಾ ಡಿಫ್ರೆನ್ಸ್ ಇದೆ, 10 ಇಯರ್ಸ್ ಇದೆ. ಆಮೇಲೆ ಅವ್ರಿಗೆ ಫಸ್ಟ್ನೇ ಮದ್ವೆಯಲ್ಲಿ 1 ಮಗು ಇದೆ ಸರ್. ಅದು ಅವಳ ಕಡೆ ಇದೆ, ಫಸ್ಟ್ನೇ ವೈಫ್ ಕಡೆ. ಇವಾಗ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಇವಾಗ 2 ಮಂತ್ಸ್ ಆಯ್ತು ಸರ್ ತಗೊಳ್ತಾ ಇದ್ದು. ಅದೇ ಸರ್, ನಮ್ಗೆ ಆಗುತ್ತಾ ಇಲ್ಲ ಅಂತ. ನಂಗೆ ಮಗು ಅಂದ್ರೆ ತುಂಬಾ ಇಷ್ಟ. ಆಲ್ರೆಡಿ ಇವಾಗ 30+ ಸರ್ ನಾನು. ಅವರು ನಮ್ಮ ಮನೆಯವರು 40+, ಅಬೌವ್ 40 ಇದಾರೆ. ಅದಕ್ಕೆ ಮಗು ಆಗುತ್ತೆ ಇಲ್ಲ ಅಂತ ಕೇಳಕ್ ಮಾಡಿದ್ದೆ ಸರ್. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಖಂಡಿತ ನಿನ್ನ ಸಂತಾನ ಆಗೇ ಆಗತ್ತೆ. ಹಾ ಸರ್, ಅದು 2ನೇ ಮಾತೇ ಇಲ್ಲ. ನಿನ್ನ ಸ್ವರತರಂಗದಲ್ಲಿ ಹೇಳಿ ಸರ್. ನಿನ್ನ ಸ್ವರತರಂಗದಲ್ಲಿ ನೀನ್ ಮೆಡಿಕಲ್ ರಿಪೋರ್ಟ್, ಮೆಡಿಕಲ್ ಚೆಕ್ ಮಾಡಿಸಿದ್ರು, ಮೆಡಿಕಲ್ ಅಲ್ಲೂ ಬರ್ತಕ್ಕಂಥದ್ದು ಇಷ್ಟನೇ, ಏನೂ ಸಮಸ್ಯೆ ಇಲ್ಲ, ಖಂಡಿತ ನಿನ್ನ ಸಂತಾನ ಆಗುತ್ತೆ ಅಂತಾನೆ ಹೇಳಿರ್ಬೇಕು ಡಾಕ್ಟರ್ನಿಗೆ. ಹಾ, ಹೇಳಿದ್ದಾರೆ ಸರ್. ಅಲ್ವಮ್ಮ? ಹಾ, ಹೇಳಿ ಸರ್. ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಯಾವಾಗ ಆಗುತ್ತೆ? ಈಗ ಆಲ್ರೆಡಿ ಟ್ರೀಟ್ಮೆಂಟ್ 2 ಮಂತ್ಸ್, 2nd ಮಂತ್ ತಗೊಳ್ತಾ ಇದ್ದೀನಿ ಸರ್ ನಾನೀಗ. ನನ್ನ ಪ್ರಕಾರ ನಿನಗೆ ಯಾವ ಟ್ರೀಟ್ಮೆಂಟು ಬೇಡ. ನಿಮ್ಮ ದಾಂಪತ್ಯ ಒಂದು ನೆಮ್ಮದಿಯುತವಾಗಿ ಸಂತೋಷವಾಗಿ ನೀವು ನಡೆಸ್ಕೊಂಡು ಹೋಗಿ. ಖಂಡಿತ ಸಾಧ್ಯವಾದಷ್ಟು ಅತಿ ಶೀಘ್ರವಾಗಿ ನಿನ್ನ ಗರ್ಭ ನಿಲ್ಲುವಂತ ಅವಕಾಶಗಳು ಸಾಕಷ್ಟು ಬೇಗ ಇದೆ. ಓಕೆ ಸರ್. ಒಳ್ಳೇದಾಗ್ಲಿ ತಾಯಿ.
ದಾವಣಗೆರೆಯಿಂದ ಕರೆ ಮಾಡಿದ್ರು ದೀಪಾ ಅವರು. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಬನ್ನಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ನೋಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಹಲೋ. ಹಾ ಹೇಳಿಮಾ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹಾ ಮಾತಾಡಿ, ನಿಮ್ ಹೆಸರು? ಹಲೋ, ಕೇಳಿಸ್ತಾ ಇದ್ಯಾ? ಹಾ ಕೇಳಿಸ್ತಾ ಇದೆ ಮೇಡಮ್. ಆನಂದ್ ಗುರುಜಿ ಅವ್ರ ಹತ್ರ ಮಾತಾಡ್ಬೇಕಾಗಿ. ಮಾತಾಡಿ, ನಿಮ್ ಹೆಸರು ಹೇಳಿಮಾ. ನನ್ನ ಹೆಸರು ಕಲಾವತಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದಿರಿ? ನಾವು ಕೊಪ್ಪಳ ಜಿಲ್ಲಾ ಗಿಣಗೇರ ತಾಲೂಕಿಂದ ಗಿಣಗೇರಲ್ಲಿದ್ದ ಮಾತಾಡ್ತಿದ್ವಿ ಮೇಡಮ್. ಕೊಪ್ಪಳ. ಹಾಗೆ ಲೈನ್ ಅಲ್ಲೇ ಇರಿಮಾ, ವಿರಾಮದ ನಂತರ ಮತ್ತೆ ನಾವು ನಿಮ್ಮನ್ನ ಮಾತಾಡಿಸ್ತೀವಿ. ವೀಕ್ಷಕರೇ, ವಿರಾಮಕ್ಕೂ ಮುನ್ನ ಕೊಪ್ಪಳ ಜಿಲ್ಲೆಯಿಂದ ಕರೆ ಮಾಡಿದ್ರು ಕಲಾವತಿ ಅವರು. ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಬನ್ನಿ ಆ ಮಾತುಕತೆಯನ್ನ ಮುಂದುವರಿಸೋಣ. ಹಲೋ ಕಲಾವತಿ ಅವರೇ. ಹಲೋ, ನಮಸ್ತೆ ಮೇಡಮ್. ಹಾ, ಗುರುಜಿ ಇದ್ದಾರೆ, ಮಾತಾಡಿಮಾ. ಓಕೆ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಮ್ಮ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳಮ್ಮ. ನನ್ನ ಬಗ್ಗೆನೇ ಕೇಳಬೇಕಾಯ್ತು ಗುರುಜಿ. ಹೇಳಮ್ಮ, ಮಾತಾಡ್ತಾಯಿ. ಗುರುಜಿ, ನಾನು ಏನ್ ಅನ್ಕಂತೀನಿ ಅದು ಯಾವ್ದು ಆಗೋದಿಲ್ಲ ಗುರುಜಿ. ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಂತೀನಿ, ಆದ್ರೆ ಅದಕ್ಕೇನು ದುಡ್ಡಿದ್ದೇನು ಇದಾಗಂತ ಗುರುಜಿ. ಯಾವ್ದಾದ್ರು ಕೆಲಸದ ಏನಾರ ಸಿಗುತ್ತಂತ. ಮಗು, ನಿನ್ನ ವಾಯ್ಸು, ನಿನ್ನ ಸ್ವರ ತುಂಬಾ ಬ್ರೇಕ್ ಆಗ್ತಾ ಇದೆ. ಹಲೋ ಗುರುಜಿ. ಹಲೋ, ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆಮ್ಮ. ಕೇಳ್ತದೆ ಗುರುಜಿ ಇವಾಗ? ಕೇಳಿಸುತ್ತೆ. ನೀನು ಸ್ವಲ್ಪ ಸಿಗ್ನಲ್ ಇರುವಂತಹ ಸ್ಥಳದಲ್ಲಿ ಬಂದು ನಿಂತು ಮಾತಾಡಬೇಕು. ಈ ಸಿಗ್ನಲ್ ಐತಿ ಗುರುಜಿ, ಫುಲ್ ಸಿಗ್ನಲ್ ಐತೆ. ಹೇಳಮ್ಮ, ಮಾತಾಡ್ತಾಯಿ. ನನ್ ಕೆಲ್ಸದ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಏನ್ ಕೆಲಸ ಮಾಡ್ತಾ ಇದೀಯಮ್ಮ? ಹಲೋ, ಏನ್ ಕೆಲಸ ಮಾಡ್ತಿದ್ಯಮ್ಮ? ಇಲ್ಲ ಗುರುಜಿ, ನಾನೀಗ ಗೃಹಿಣಿ. ನನ್ನ ಎಲ್ಲ ಯಾವ್ದಾರ ಕೆಲ್ಸಕ್ಕೆ ಅಪ್ಲೈ ಹಾಕ್ಬೇಕಂದ್ರೆ ಯಾವ್ದು ಇದು ಕೈಗೂಡ್ತಾ ಇಲ್ಲ ಗುರುಜಿ, ಅದಕ್ಕೋಸ್ಕರ ಕೇಳ. ಅಂದ್ರೆ ಉದ್ಯೋಗ ಮಾಡ್ಲಿಕ್ಕಾಗಿ ನಿನ್ ಪ್ರಯತ್ನ ಇದೆ? ಗುರುಜಿ. ಏನ್ ಓದಿದ್ಯಮ್ಮ? SLC ಮುಗಿದಿದೆ ಗುರುಜಿ. SLC ಮುಗಿದಿದೆ. ಆದ್ರೂ ಉದ್ಯೋಗ ಮಾಡ್ಕೊಂಡು ಸಂಸಾರ ನೋಡ್ಕೋಬೇಕು ಅನ್ನೋ ಆಸೆನಾ ಅಥವಾ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದೆ ಗುರುಜಿ. ಅವಶ್ಯಕತೆ ಇದ್ಮೇಲೆ ಮಾಡ್ಲೇಬೇಕಲ್ಲಮ್ಮ. ಗುರುಜಿ, ನಮ್ಮ ಯಜಮಾನ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಗುರುಜಿ, ಅದಕ್ಕೋಸ್ಕರ. ಆಗ್ಲಿ, ತಪ್ಪಿಲ್ಲಮ್ಮ. ಒಂದು ಸಂಸಾರ ನಡಿಬೇಕಾದ್ರೆ ಜೋಡಿ ಎತ್ತುಗಳು ಎರಡೂ ದುಡಿದ್ರೆ ಒಂದು ಸಂಸಾರ ನೆಮ್ಮದಿ ಆಗತ್ತೆ. ಅದು ತಪ್ಪಲ್ಲ. ಸಂಸಾರಕ್ಕಾಗಿ ಕಷ್ಟ ಬೀಳ್ತಕ್ಕಂಥದ್ದು ಖಂಡಿತ ತಪ್ಪಲ್ಲ. ನೋಡಮ್ಮ, ಕೂಲಿ ಮಾಡಿದ್ರು ಸಹಿತ ಅದನ್ನ ತಪ್ಪು ಅಂತ ಯಾರು ಹೇಳೋದಿಲ್ಲ. ಆದ್ರೆ ಸರಿಯಾದಂತ ಹೇಳಮ್ಮ. ಟೈಲರಿಂಗ್ ಕೆಲಸ ಕಲ್ತಿದ್ದೀನಿ ಗುರುಜಿ, ಆದ್ರೆ ಅದು ಯಾರು ಜನ ಇದು ಆಗ್ತಿಲ್ಲ ಗುರುಜಿ. ನನ್ಗೆ ಅದು ಚೆನ್ನಾಗ್ ಹೊಲಿತೀನಿ, ಎಲ್ಲಾ ಮಾಡ್ತೀನಿ, ಆದ್ರೂ ಯಾರು ಬಟ್ಟೆ ಹಾಕಲ್ಲ, ಏನಿಲ್ಲ, ಹಂಗಾಗ್ತಾ ಇದೆ ಗುರುಜಿ. ನೀವು ಯಾವ ಪ್ರಾಂತ್ಯದಲ್ಲಿದ್ದೀರಿ? ಎಲ್ಲಿರೋದು ನೀವು? ನಾವು ಕೊಪ್ಪಳ ಜಿಲ್ಲಾ ಗಿಣಗೇರ ಗುರುಜಿ. ಹೊರಗಡೆ ಪ್ರಾಂತ್ಯದಲ್ಲಿ ಒಳ್ಳೆ ವಿದ್ಯಾವಂತರು, ಒಳ್ಳೆ ಟೈಲರ್ಸ್ ಇದ್ದೀರಿ. ಇದೇ ನಮ್ಮ ಬೆಂಗಳೂರಿನಲ್ಲಿ ಒಬ್ಬ ಟೈಲರ್ಗೆ ಇವತ್ತು ದಿವಸ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ. ನಿಮ್ ಕಡೆ ಎಲ್ಲ ಒಂದು ರೌಕೆ ಬಟ್ಟೆ ಹೊಲಿಬೇಕಾದ್ರೆ ಎಷ್ಟು ತಗೊಳ್ತೀರಿ? ಒಂದು ಬ್ಲೌಸ್ ಎಷ್ಟು ತಗೊಳ್ತೀರಿ? ಸಾದಾ 40 ರೂಪಾಯಿ ಗುರುಜಿ, ಡಬಲ್ ಆದ್ರೆ 80 ರೂಪಾಯಿ ತಗೊಂತೀವಿ. 80 ರೂಪಾಯಿಗೆ ಬಹಳ ಆನಂದವಾಗಿ ಚೆನ್ನಾಗಿರ್ತಕ್ಕಂಥ ಬ್ಲೌಸ್ ಅನ್ನ ರೌಕೆ ಬಟ್ಟೆ ಹೊಲಿತೀರಿ. ವಿದ್ಯೆ ಅನ್ನೋದು. ಅದ್ರಾಗೆ ನಮ್ಮ ಯಜಮಾನ್ರು ಡ್ರಿಂಕ್ಸ್ ಮಾಡ್ತಾರೆ ಗುರುಜಿ, ಅದಕ್ಕೋಸ್ಕರ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇವತ್ತು ಹುಷಾರಿಲ್ಲ ಜಾಸ್ತಿ. ಅಂದ್ರೆ ಬಿಡ್ತೀನಿ ಅಂತ ಹೋಗಿದಾರಾ ಅಥವಾ ಅದ್ರ ಜೊತೆಗೆ ಸ್ವಲ್ಪ ಆರೋಗ್ಯ ಗುಣಪಡಿಸ್ಕೊಳಕ್ ಹೋಗಿದಾರಾ? ಇಲ್ಲ ಗುರುಜಿ, ಅದು ಜಾಸ್ತಿ ಡ್ರಿಂಕ್ಸ್ ಮಾಡಿ ಹೊಟ್ಟೆ ನೋವು ಮತ್ತೆ ವಾಂತಿ ಆಗಕತ್ತೈತಿ ಗುರುಜಿ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರ. ಒಂದ್ ಕೆಲಸ ಮಾಡು, ಇದೇ ಕರೆಕ್ಟ್ ಸಮಯ. ಈಗ ಅವ್ರು ಹೇಗೆ ಜಾಸ್ತಿ ಆಗಿ ಹೊಟ್ಟೆ ನೋವು ವಾಂತಿ ಅಂತ ಶುರು ಮಾಡಿದ್ದಾರೋ, ಈಗ ಇದಕ್ಕೆ ಸಂಬಂಧಪಟ್ಟಂಗೆ ವೈದ್ಯರನ್ನ ಕೇಳಿಕೊಂಡು ಅವ್ರ ಹತ್ರ ಒಂದ್ ಸ್ವಲ್ಪ ಆಯುರ್ವೇದಿಕ್ ಅಥವಾ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಔಷಧಿಗಳಿದೆ. ಆ ಔಷಧಿ ಸಹಾಯದಿಂದ ಆದಷ್ಟು ಇನ್ನು ಪರ್ಮನೆಂಟ್ ಆಗಿ ಕುಡಿಯೋ ಚಟನ ಬಿಡಿಸ್ಬಿಡು. ಗುರುಜಿ 15,000 ರೂಪಾಯಿ ಖರ್ಚು ಮಾಡಿದೀವಿ ಗುರುಜಿ. ಇವಾಗ ನಮ್ಮ ಅತ್ತೆ ನಮ್ಮ ಮಾವನ ಕಡೆನೇ ಇದ್ದೀನಿ ಗುರುಜಿ. ನಮ್ಮ ಅತ್ತೆ ನಮ್ಮ ಮಾವನವರೇ ತಂದು ಹಾಕಿದಾರೆ ಗುರುಜಿ. ಆಯುರ್ವೇದಿಕ್ ಔಷಧ ಎಲ್ಲಾ ಪ್ರಯತ್ನ ಮಾಡಿದೀವಿ ಗುರುಜಿ, ಕೊಟ್ಟ ಬಿಡವಲ್ರಿ ಗುರುಜಿ. ಅವ್ರು 12 ವಯಸ್ಸಿನಾಗಿದ್ದಾನ ಕುಡಿಯೋದ್ ಕಲ್ತ್ ಬಿಟ್ಟಿದ್ದಾರೆ ಗುರುಜಿ. 12 ವಯಸ್ಸಿಗೆ ಕುಡಿಯೋ ಕಲ್ತಿರೋ ಆ ಪುಣ್ಯಾತ್ಮ ಇನ್ನು ಎಲ್ಲಿ ದುಡ್ದಾನು, ಎಲ್ಲಿ ನಿನ್ನ ಸಂಸಾರ ಸಾಕ್ಯಾನು? ಇನ್ನು ನೀನ್ ಕೆಲಸ ಮಾಡ್ಲೇಬೇಕು, ನಿನ್ ಜೀವನ ಕಟ್ಟಿಟ್ಟು ಬುತ್ತಿನೇ ಇದು. ಅದ್ರಾಗ ಬುಧವಾರ ಹುಟ್ಟಿದೀನಿ, ನನಗೆ 6 ಬೆಳೆದ ಗುರುಜಿ ಬಲ್ಗೈಯಾಗ. ಅದಕ್ಕೋಸ್ಕರ ನಿನ್ಲಿದ್ದನ ನನಗ್ ದರಿದ್ರ ಹತ್ತಿರದ ಅಂತ ಚುಚ್ ಮಾತಾಡ್ತಾರ ಗುರುಜಿ, ಸಂಶಯ ಪಡ್ತಾರ. ನಿನಗೆ 6 ಬೆರಳಿದೆ, ಬುಧವಾರ ಹುಟ್ಟಿದ್ಯಾ? ಗುರುಜಿ. ಅದಕ್ಕೆ ನೀನು ಸಂಶಯ ಪಡ್ತಾರ? ಗುರುಜಿ, ಬೇರೆ ಕಡೆಯಿಂದ ಬೇರೆಯವ್ರನ್ನ ಅಲ್ಲಿ ಮಾತಾಡಲ್ಲ ಗುರುಜಿ, ಯಾರು ಕೂಡ. ಆದ್ರೂ ಸಂಶಯ ಕೊಟ್ಟು ಮಾತಾಡೋದು. ಈಗ 1 ತಿಂಗಳಾಯ್ತು ಗುರುಜಿ, ನನಗೆ ಅವ್ರಿಗೆ ಮಾತಿಲ್ಲ. ಹೊಡೆದಿದ್ರು ಜಗ್ಗೋಷ್ಟು, ಅತ್ತಿ ಮಾವ ಬೈದ್ ಹೊರಗೆ ಹಾಕಿದ್ರು ಗುರುಜಿ. ಅತ್ತೆ ಮಾವನು ಅವ್ರ ಜೊತೆನೆ ಸೇರ್ತಾರ?
ಇಲ್ಲ ಗುರುಜಿ, ನನ್ ಕಡೆಗೆ ಇದಾರೆ. ಹೋಗ್ಲಿ ಬಿಡು, ಅದೊಂದು ಪುಣ್ಯ ಇದೆ. ಈತ ಕುಡಿದು ಮೈ ಮೇಲೆ ಪ್ರಜ್ಞೆ ಇಲ್ದಿರ ಮನೆಗೆ ಬಂದು, ಅದೇನಮ್ಮ, ಈತ ಕುಡಿದು ಮನೆಗೆ ಮೈ ಮೇಲೆ ಪ್ರಜ್ಞೆ ಇಲ್ದಿರ ಮನೆಗೆ ಬರೋದು, ಆತನ ಮೇಲೆ ಇರ್ತಕ್ಕಂಥ ಆತನ ಇಲ್ಲಿ ದೂಷಣೆ ಮಾಡ್ತಾರೋ ಅಂತ ಅದಕ್ಕಿಂತ ಮುಂಚಿತವಾಗಿ ನಿನ್ನ ಶೀಲದ ಬಗ್ಗೆ ಶಂಕೆ ವ್ಯಕ್ತಪಡಿಸೋದು. ಗುರುಜಿ ಹಂಗೆ ಮಾಡ್ತಾರೆ ಗುರುಜಿ. ತುಂಬಾ ಕಷ್ಟ. ಅದೆಷ್ಟು ಮತ್ ಮಾಟ ಮಂತ್ರ ಅಂತಂದ್ ಯೋಚನೆ ಮಾಡ್ತಾರೆ ಗುರುಜಿ. ನನ್ ತಂದೆ ತಾಯಿಗಳು ಮಾಟ ಮಾಡಿಸ್ಕೊಡ್ತಾರಂತೆ ಅಂತಂದ್ ಆತರ ಮಾತಾಡ್ತಾರೆ. ಏನಕ್ಕೆ ಈತ ಕುಡಿದು ಬಂದು ಮಲ್ಕೊಳ್ಳೋದಕ್ಕೆ? ಅದೇ ಈತ ಕುಡಿದು ಬಂದು ಮಲ್ಕೊಳ್ಳೋಕೆ ನಿಮ್ಮಪ್ಪ ಅಮ್ಮ ಮಾಟ ಮಂತ್ರ ಮಾಡಿಸ್ಬೇಕಿನ್ನ. ಗುರುಜಿ ತಲೆ ಕೆಡ್ಸ್ಕೋಬೇಡಮ್ಮ. ನೋಡಮ್ಮ, ಇದೆಲ್ಲ 4 ದಿವಸದ ಮಾತು. ಕೈಲಾಗ್ದಿದ್ದವ್ರು ಮೈ ಪರ್ಚ್ಕೊಂಡ್ರು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಗಾದೆ ಹೇಳ್ತಾರೋ ಇಲ್ವೋ ಹಾಗೆ? ಇದೆ ಗುರುಜಿ. ಕೈಲಾಗ್ದವ್ರು ಮೈಯೆಲ್ಲ ಪರ್ಚ್ಕೊಳ್ತಾರಂತೆ. ಈತ ಕೈಲಾಗುವಂತ ಮನುಷ್ಯ ಆದ್ರೆ ಇಂತಹ ಮಾತು ಆತನ ಬಾಯಲ್ಲಿ ಬರೋದಿಲ್ಲ. ಅಧೈರ್ಯ ಪಡಬೇಡ, ಧೈರ್ಯವಾಗಿರು. ಧೈರ್ಯವಾಗಿರಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಮುಂದಿನ ದಿನಗಳಲ್ಲಿ ನೀನು ಚೆನ್ನಾಗಿರ್ತೀಯ. ಆದಷ್ಟು ಒಂದು 18 ದಿನ ಸಾಧ್ಯವಾದ್ರೆ ನಾಳೆ ನಾಳದ್ದೇ ಪ್ರಾರಂಭ ಮಾಡು. ಒಂದು 21 ಡೈಲಿ 21 ಗರಿಕೆ 9 ಬಿಳಿ ಎಕ್ಕದುವ. 21 ಗರಿಕೆ 9 ಬಿಳಿ ಎಕ್ಕದ ಹೂ. 21 ಗರಿಕೆ. ಗರಿಕೆ ಗೊತ್ತಾ ನಿನಗೆ? ಹುಲ್ಲು, ಗರಿಕೆ ಹುಲ್ಲು. ಆ ಗರಿಕೆ ಹುಲ್ಲು 21, 9 ಬಿಳಿ ಎಕ್ಕದ ಹೂನ ತಂದು ಗಣಪತಿಯ ಪ್ರಾರ್ಥನೆ ಮಾಡಿ 18 ದಿನ ಆರಾಧನೆ ಮಾಡು. ಖಂಡಿತ ಒಳ್ಳೆ ಆಗುತ್ತೆ, ಒಳ್ಳೆ ಫಲ ಸಿಗುತ್ತೆ ನಿನಗೆ. ಒಳ್ಳೇದಾಗ್ಲಿ ತಾಯಿ. ಬನ್ನಿ ವೀಕ್ಷಕರೇ, ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ನಾನು ಬೈಲೊಂಗಲಿಂದ ಮಾಂತೇಶ್ ಶಾಸ್ತ್ರಿ ಅಂತ ಮಾತಾಡೋದಮ್ಮ. ಹಾ ಸರ್, ಹೇಗಿದ್ದೀರಾ? ಆರಾಮಿದ್ದೀರಮ್ಮ. ಗುರುಜಿ ಆರಾಮಿದ್ದೀರಮ್ಮ? ಹಾ, ಗುರುಜಿ ಇದ್ದಾರೆ, ಮಾತಾಡಿ ಸರ್. ಹಾ ಸರ್. ಹಲೋ. ಹಾ, ಗುರುಗಳಿಗೆ ಪ್ರಣಾಮಗಳು ಗುರುಗಳು. ನಮಸ್ಕಾರ, ಹೇಗಿದ್ದೀರಿ? ಆರಾಮಿದ್ದೀನಿ ಗುರುಗಳೇ, ತಾವು ಆರಾಮಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಿ. ಏನಿಲ್ಲ ಗುರುಗಳೇ, ಇದೇ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಹಾದಾಯಿ ಮತ್ತು ಕಳಸಾ ಬಂಡೂರಿಯ ಒಂದು ಹೋರಾಟ ಬಹಳಷ್ಟು ನಡೆದಿರ್ತಕ್ಕಂಥದ್ದು. ತಾವು ಕೂಡ ಈ ರೈತರ ಬಗ್ಗೆ ಕಾಳಜಿ, ಅದರ ಜೊತೆಗೆ ರೈತರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ತಮ್ಮ ವಾಹಿನಿಯಲ್ಲಿ ನಾವು ದಿನನಿತ್ಯ ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಿಸ್ ಮಾಡ್ಕೊಳ್ಳಲ್ಲ ಗುರುಗಳೇ ತಮ್ದು. ಅದಕ್ಕೆ ಈ ಕಡೆ ಭಾಗದ ಜನರಿಗೆ ನೀವು ಕೂಡ ಬಂದು ಸಾಂತ್ವನ ಹೇಳುವುದರ ಜೊತೆಗೆ ಅವರಿಗೆ ಒಂದು ಆಶೀರ್ವಾದವನ್ನು ಕೊಡಬೇಕು ಅಂತ ತಿಳ್ಕೊಂಡು ಈ ಮೂಲಕ ತಮ್ಮಲ್ಲಿ ನಾ ಕೇಳ್ಕೊತಾ ಇದ್ದೀನಿ ಗುರುಗಳೇ. ಇಲ್ಲ, ಖಂಡಿತ ಈಗಾಗಲೇ ಅದರ ಒಂದು ಚಿಂತನೆ ನಮ್ಮಲ್ಲೂ ನಡೀತಾ ಇದೆ. ಈ ಭಾಗದಲ್ಲಿ ಸಾಕಷ್ಟು ಜನ ರೈತರ ಮನೆಗಳಿಗೆ ಮತ್ತು ರೈತರ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥ ಸಂಕಷ್ಟಗಳ ಬಗ್ಗೆ ಮೊನ್ನೆ ಅಷ್ಟೇ ನಮ್ಮ ಆಶ್ರಮದಲ್ಲೂ ಸಹಿತ ರುದ್ರನಾರಾಯಣ ಮಹಾಯಾಗವನ್ನ ನಾವು ಆಯೋಜನೆ ಮಾಡಿದ್ವಿ. ಮಳೆಗೋಸ್ಕರ ಮಾಡಿದಂತಹ ಪ್ರಾರ್ಥನೆ ವರುಣದೇವರ ಕೃಪೆ ಆಯಿತು. ಈಗಾಗಲೇ ರಾಜ್ಯದಾದ್ಯಂತ ಮಳೆ ಚೆನ್ನಾಗಿ ಆಗ್ತಾ ಇದೆ. ಅದೊಂದು ಸಂತೋಷ ಪಡುವಂತಕ್ಕಂಥ ವಿಚಾರ. ಇನ್ನೆರಡನೇದು, ಕಳಶಾ ಮಹಾದಾಯಿ ಯೋಜನೆ ಅಂತ ಏನಿದೆ, ಕಳಶಾ ಬಂಡೂರಿದು, ಆ ಒಂದು ಸಮಸ್ಯೆಗೂ ತಕ್ಕನಾಗಿ ಸದ್ಯದಲ್ಲೇ ನಾನು ಸಹಿತ ಬರ್ತಾ ಇದ್ದೀನಿ. ಆದರೆ ಸಮಯವನ್ನು ನಿಗದಿಪಡಿಸಿ ಇಂಥ ದಿನ ಬರ್ತೀನಿ ಅಂತ ಹೇಳಿಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಇನ್ನಷ್ಟು ಜನ ರೈತರ ಮನೆಯಲ್ಲಿ ಹೋಗ್ತಾ ಇದೀವಿ, ಬರ್ತಾ ಇದೀವಿ, ಪ್ರತಿನಿತ್ಯ ಕೈಂಕರ್ಯಗಳನ್ನೇ ನೋಡ್ತಾ ಇದ್ದೀರಿ ತಾವು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಬೇಗ ನಾನು ನಿಮ್ಮ ಭಾಗದಲ್ಲಿ ಬಂದು ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ನನ್ನ ಅಣ್ಣ ತಮ್ಮಂದರು, ರೈತ ಬಾಂಧವರು, ಅವರ ಒಂದು ಸಂಕಷ್ಟಕ್ಕೆ, ಅವರ ಕಷ್ಟಗಳಲ್ಲಿರ್ತಕ್ಕಂಥ ಅವರ ಜೊತೆಗೆ ಒಂದಿಷ್ಟು ಧ್ವನಿ ಸೇರಿಸಿ ಏನಾದ್ರು ಒಂದಿಷ್ಟು ಆನಂದ್ ಗುರುಜಿಯವರಿಂದ ಒಂದಿಷ್ಟು ಅನುಕೂಲ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸದಾ ನಾನು ನಿಮ್ ಜೊತೆಲಿದ್ದೇನೆ, ನಿಮ್ ಹಿಂದೆ ಇದ್ದೇನೆ. ತಾವು ಬರುವಿಕೆ, ಯಾಕಂದ್ರೆ ತಾವು ರೈತರ ಬಗ್ಗೆ ಮತ್ತು ತಂದೆ ತಾಯಿಗಳ ಬಗ್ಗೆ ಇಟ್ಟಿರ್ತಕ್ಕಂಥದ್ದು, ರೈತರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ತಮ್ಮ ಕಾರ್ಯಕ್ರಮವು ಕೂಡ ಯಶಸ್ವಿ ಆಗ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ ಗುರುಗಳೇ. ಅದಕ್ಕೆ ಈಗ ನಮ್ಮ ಈ ಕರ್ನಾಟಕ ನವನಿರ್ಮಾಣ ಪಡೆಯ ರಾಜ್ಯದ ಜಿಲ್ಲಾ ಉಪಾಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಅದರ ಜೊತೆಗೆ ಇವರು ಪತ್ರಕರ್ತ ಸಂಘದ ಅಧ್ಯಕ್ಷರು ಕೂಡ ಈ ಭಾಗದಲ್ಲಿ ಇದ್ದಾರೆ ಗುರುಗಳೇ. ಅವ್ರ ಜೊತೆ ಸ್ವಲ್ಪ ತಾವು ಅಷ್ಟು ಮಾತಾಡ್ಬೇಕು ಗುರುಗಳೇ. ಖಂಡಿತ ಕೊಡಿಪ್ಪ, ಕೊಡ್ತೀನಿ. ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ ಅಪ್ಪಾಜಿ. ನಾನು ಮಾಂತೇಶ್ ತಿರುಮರಿ, ಕರ್ನಾಟಕ ನವನಿರ್ಮಾಣ ಪಡೆ ಜಿಲ್ಲಾ ಉಪಾಧ್ಯಕ್ಷ ಮಾತಾಡೋದು ಅಪ್ಪಾಜಿ. ಅಪ್ಪಾಜಿ, ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಹಾಗೂ ಮಹಾದಾಯಿ ನದಿ ಜೋಡಣೆಗಾಗಿ ಸಾಕಷ್ಟು ಹೋರಾಟವನ್ನ ಇಲ್ಲಿ ನಡೆಸ್ತಾ ಇದ್ದಾರೆ ರೈತರು ಅಪ್ಪಾಜಿ. ಇಲ್ಲಿ ಮಲಪ್ರಭಾ ನದಿಗೆ ಕಳಸಾ ಬಂಡೂರಿ ಕೂಡಿಸೋದ್ರಿಂದ ಈ ನದಿಗೆ ನೀರು ತುಂಬಿ ಇಲ್ಲಿ ಈ ಭಾಗದ ಉತ್ತರ ಕರ್ನಾಟಕದ ಭಾಗಕ್ಕೆ ಕುಡಿಯೋ ನೀರಿನ ಸಮಸ್ಯೆ ತೊಲಗಿಸಂಗತ್ತೆ ಅಪ್ಪಾಜಿ. ಇಲ್ಲ, ಖಂಡಿತ ಆಗ್ಬೇಕದು. ಯಾಕೆಂದ್ರೆ ಎಲ್ಲರಿಗೂ ಯೂನಿವರ್ಸಲ್ ಆಗಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಹುಟ್ಟತಕ್ಕಂಥ ಜಲ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಉಣಬಡಿಸಕ್ ಆಗ್ಲಿಲ್ಲ ಅಂದ್ರೆ ನಿಜಕ್ಕೂ ಅದು ದುರಾದೃಷ್ಟಕರ. ಹಾಗಾಗಬಾರ್ದು. ಅದಕ್ಕಾಗಿ ನಮ್ಮ ಹೋರಾಟ, ನಿಮ್ಮ ಏನು ಹೋರಾಡ್ತಿದ್ದೀರಿ, ಏನು ಹೋರಾಟ ಸಾಧನೆ ನಡೆಸ್ತಿದ್ದೀರಿ, ನಿಮ್ ಜೊತೆ ಸದಾ ನಾನಿದ್ದೇನೆ. ಅತಿ ಶೀಘ್ರವಾಗಿ ಈ ಒಂದು ಸಾಧನೆ, ಈ ಒಂದು ಹೋರಾಟದಲ್ಲಿ ನಾನು ಸಹಿತ ಪಾಲ್ಗೊಳ್ತೇನೆ. ಬನ್ನಿ ಅಪ್ಪಾಜಿ. ಒಳ್ಳೇದಾಗ್ಲಿ ರಾಜೆ.
ಬೈಲಹೊಂಗಲದಿಂದ ಕರೆ ಮಾಡಿದಂತಹ ಮಹಾಂತೇಶ್ ಶಾಸ್ತ್ರಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದಾಗ ಅಂತಹ ರೈತರ ಪರವಾಗಿ ನಮ್ಮ ಮಹರ್ಷಿ ಆನಂದ್ ಗುರೂಜಿ ಅವರು ನಿಂತಿದ್ದಾರೆ. ಹಾಗೇನೆ ಇನ್ನು ಮುಂದೆ ಕೂಡ ಅವರು ರೈತರ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಸ್ಪಂದಿಸ್ತಾರೆ ಅಂತ ಹೇಳ್ತಾ ಬನ್ನಿ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ನೋಡೋಣ. ಹಲೋ ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾಗಲಕ್ಷ್ಮಿ ಅಂತ. ಹಾ, ಹೇಳಿ. ಎಲ್ಲಿಂದ ಕರೆ ಮಾಡಿರೋದು? ಮಾತಾಡ್ಬೇಕಾಗಿತ್ತು ಮೇಡಮ್. ಮಾತಾಡಿ. ನಾಗಲಕ್ಷ್ಮಿ ಅಲ್ವಾಮಾ? ನಾಗಲಕ್ಷ್ಮಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆ, ನನ್ನ ಬಗ್ಗೆ ಹೇಳ್ಬೇಕು. ಹಾ, ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ ಮಾ. ಗುರುಜಿ ಇದಾರೆ, ಆಯ್ತು ಮೇಡಮ್, ಆಯ್ತು ಮೇಡಮ್. ಮಾತಾಡಿ. ಹಲೋ ಹಲೋ, ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದೆಯಮ್ಮ? ಹಲೋ, ಯಾಕೆ ತಾಯಿ, ಯಾಕೆ ಆಗ್ತಿದ್ದೀರಿ? ಹಲೋ, ಧೈರ್ಯ ತಂದ್ಕೋಬೇಕಮ್ಮ, ಮಾತಾಡಮ್ಮ. ನೋಡಮ್ಮ, ಯಾರು ಇಲ್ಲಿದ್ರು ದಿಕ್ಕಿಲ್ಲದವನಿಗೆ ದೇವರ ದಿಕ್ಕು ಅಂತ ನಮ್ಮ ಪಾಡಿಗೆ ನಮ್ಮ ಭಗವಂತ ಒಬ್ಬ ಇದ್ದಾನೆ. ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಭಗವಂತ ನಮ್ಮ ಜೊತೆಲಿದ್ದಾನೆ. ಮಾತಾಡಲ್ಲ, ಆದ್ರೆ ಆತನ ಕಣ್ಣುಗಳನ್ನು ನೋಡಿ ನಮ್ಮ ಕಷ್ಟವನ್ನು ಹೇಳ್ಕೊಳ್ಳುವಾಗ ಆತನ ಕಣ್ಣುಗಳಲ್ಲಿ, ನಮ್ಮ ಕಣ್ಣಲ್ಲಿ ಹೇಗೆ ನೀರು ಬರುತ್ತೋ ಅದೇ ಪ್ರಕಾರ ಆತನ ಕಣ್ಣಲ್ಲಿ ನೀರಿದೆ. ಅದನ್ನ ನಮ್ಮ ಒಳಗಣ್ಣಿನಿಂದ ನಾವು ತೆಗೆದು ನೋಡ್ಬೇಕು ತಾಯಿ. ಏನ್ ಪ್ರಯೋಜನ? ಮನೆಗಿರ್ತಕ್ಕಂಥ ಯಜಮಾನರು 3 ಹೊತ್ತು ರೇಸ್ಗೆ ಹೋಗ್ತಕ್ಕಂಥದ್ದು. ನೀವು ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಂದ್ ನಾಳೆ ಆ ಕಷ್ಟಪಟ್ಟು ಏನೋ ಒಂದು ಮೂರ್ಖ ಸಾರ್ಕಸ್ ದುಡ್ಕೊಂಬಂದ್ರೆ ಅದನ್ನು ಸಹಿತ ಕಿತ್ಕೊಂಡೋಗಿ ರೇಸ್ಗೆ ಇಟ್ಬಿಟ್ರೆ ನಿನ್ ಜೀವನದ ಕಷ್ಟ ಇನ್ನಷ್ಟು ಆಗತ್ತಲ್ಲಮ್ಮ. ಅಧೈರ್ಯ ಪಡ್ಬೇಡಮ್ಮ, ಧೈರ್ಯವಾಗಿರು ಮಗು. ನೋಡು, ನೀನು ಅತಿಯಾಗಿ ನಿನಗೆ ಯಾಕೆ ಸಮಸ್ಯೆ ಬರ್ತಿದ್ರೆ ಅದಕ್ಕೆ ಪರಿಹಾರ ಇಲ್ಲೇ ಇದೆ. ನೀನು ಈ ಸಮಸ್ಯೆಗಳನ್ನ, ಈ ಸಂಕಷ್ಟಗಳನ್ನ ಪ್ರತಿದಿನ ನಿಮ್ಮ ಮನೆಯವರು ನೋಡ್ಕೊಳ್ತಾ ಇರೋ ರೀತಿನ ಅತಿ ಹೆಚ್ಚು ಆಲೋಚನೆ ಮಾಡಿ, ಮನುಷ್ಯನಿಗೆ ಯಾವಾಗ ಆಲೋಚನೆ ಜಾಸ್ತಿ ಆಗುತ್ತೋ ಅವಾಗ ತಲೆನೋವು ಬರುತ್ತೆ, ತಲೆಭಾರ ಬರುತ್ತೆ. ಅದರಲ್ಲಿ ಈ ಸಮಸ್ಯೆ ಜಾಸ್ತಿ ಆಗಿ ಬರ್ತಾ 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 ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಸಮಸ್ಯೆಗೆ ಈಡಾಗ್ಬಿಡ್ತೀಯ ನೀನು ನಿನ್ನ ಸಮಸ್ಯೆ ತಂದುಕೊಳ್ಳೋದಲ್ದಿರ ನಿನ್ನ ಮಗು ಸಹಿತ ನಾಳೆ ಸಹ ಕಷ್ಟ ಅನುಭವಿಸ್ಬೇಕಾಗತ್ತೆ, ಕಷ್ಟ ಎದುರಾಗ್ಬಿಡುತ್ತೆ. ಆಗ ನಿನ್ನ ಸಂಸಾರ ನೋಡೋದಾರಮ್ಮ. ನೋಡು, ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಕೇಳು. ಸಮಸ್ಯೆ ಇದೆ, ಕಷ್ಟ ಇದೆ, ಹಾಗಂತ ನಿನ್ನ ಮುಂದಿರ್ತಕ್ಕಂಥ ನಿನ್ನ ಮಗುವಿನ ಭವಿಷ್ಯತ್ತನ್ನು ಚಿಂತೆ ಮಾಡ್ಬೇಕು. ಇನ್ನು ನೀನು ಆಲೋಚನೆ ಮಾಡಕ್ ಹೋಗ್ಬೇಡ. ಇನ್ನು ಅತಿಯಾದಂಥ ಹುಚ್ಚುತನವಾಗಿ ಆಲೋಚನೆ ಮಾಡಿ ವ್ಯಕ್ತಿನ ಸರಿಪಡಿಸೋದಕ್ಕೆ 3 ದಾರಿಗಳಿದೆಮ್ಮ. ಒಂದು, ಮಾತಿನಿಂದ ಬಗ್ಗಿಸುವಂಥದ್ದು. 2ನೇದು ಹೊಡೆತದಲ್ಲಿ ಬಗ್ಗಿಸುವಂಥದ್ದು. 3ನೇದು ಅವ್ರಿಗೆ ಹಿರಿಯರು ಯಾರಾದ್ರೂ ಪಾಠ ಹೇಳಿದಾಗ ಬಗ್ಗುವಂಥದ್ದು. ಈ 3ಕ್ಕೂ ಬಗ್ಗಿಲ್ಲ ಅಂದ್ರೆ, ಈ 3 ವಿಧಾನದಲ್ಲಿ ಮನುಷ್ಯ ಬಗ್ಲಿಲ್ಲ ಅಂದ್ರೆ ಇನ್ನೊಂದು ವಿಧಾನ ಇದೆ, ಅದು ಅವನಿಗೆ ಅರಿವಾಗಬೇಕು. ಆತ ನಾನು ಮಾಡ್ತಿರೋ ತಪ್ಪು ಅನ್ನೋದು, ಆ ತಪ್ಪಿನ ಅರಿವು ಆತನಿಗಾದ್ರೆ ಮಾತ್ರನೇ ಆ ಮನುಷ್ಯ ಬಗ್ಗುವಂಥದ್ದು. ಆಲೋಚನೆ ಮಾಡ್ಬೇಡ ತಾಯಿ. ಇದಕ್ಕೆ ಸೂಕ್ತವಾಗಿ ಚಿಕ್ಕದಾದಂತಹ ರೀತಿ ಒಂದು ಅನುಷ್ಠಾನ ಇದೆ, ನಾನು ತಿಳಿಸ್ಕೊಡ್ತೀನಿ. ಒಂದು ಸ್ವಲ್ಪ ಹೊತ್ತು ಕಾಯ್ತಾ ಇರಮ್ಮ. ನಾಗಲಕ್ಷ್ಮಿ ಅವರೇ, ನೊಂದ್ಕೋಬೇಡಿ, ಧೈರ್ಯವಾಗಿರಿ. ನೀವು ಮಾಡಬೇಕಾಗಿರುವಂತಹ ಅನುಷ್ಠಾನವನ್ನ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ವಿರಾಮಕ್ಕೂ ಮುನ್ನ ನಾಗಲಕ್ಷ್ಮಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಗುರುಜಿ ಅವರು ಅವರಿಗೆ ಪರಿಹಾರವನ್ನ ಹೇಳ್ತಾ ಇದ್ರು. ಬನ್ನಿ ಈಗ ಮತ್ತೆ ಅದನ್ನ ಮುಂದುವರ್ಸೋಣ. ಹಲೋ ನಾಗಲಕ್ಷ್ಮಿ ಅವರೇ. ಹಲೋ. ಹಾ, ಗುರುಜಿ ಅವರು ಪರಿಹಾರವನ್ನ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಮಾ. ಹಲೋ. ಹಲೋ ಗುರುಜಿ. ನಮಸ್ಕಾರ ತಾಯಿ. ನೋಡಮ್ಮ, ಇಂತಹ ಸಮಸ್ಯೆ ಇದ್ದಾಗ ನಾನು ಈಗ ಹೇಳ್ಕೊಡ್ತಕ್ಕಂಥ ಪರಿಹಾರವನ್ನ, ಇದು ನಿನ್ನೊಬ್ಬಳಿಗೆ ಅಂತಲ್ಲ, ಯಾರೊಬ್ಬರು ಇಂಥ ದುಶ್ಚಟಗಳಲ್ಲಿ ಒಳಗಾಗಿರ್ತಾರೋ, ಯಾರು ಈ ಥರ ಜೂಜಾಗಲಿ, ಕುಡಿತ ಆಗಲಿ ಅಥವಾ ಒಂದು ಮಾಡಬಾರ್ದು ಕೆಲಸಗಳ ಕಡೆ ಹೆಚ್ಚು ಗಮನ ಕೊಟ್ಟು ತನ್ನ ಮುದ್ದಾದ ಸಂಸಾರವನ್ನು ಹೊಡೆದು ಚೂರು ಮಾಡ್ಕೊಳ್ತಾ ಇರ್ತಾರೋ ಅಂಥವ್ರೆಲ್ಲರಿಗೂ ಅನ್ವಯಿಸುವಂಥದ್ದು ಇದು. ಆದರೆ ಈ ಒಂದು ಅನುಷ್ಠಾನವನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಮುಂಚಿತವಾಗಿ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರ ಹತ್ರ ಈ ಒಂದು ವಿಷಯವನ್ನು ಚರ್ಚೆ ಮಾಡಬೇಕು. ಯಾಕೆಂದ್ರೆ ಹಾಗಲ್ಲಮ್ಮ, ನಿನ್ನದಂತೂ ತೊಂದರೆ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಯೂನಿವರ್ಸಲ್, ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ನೀನು ಒಳ್ಳೇದನ್ನೇ ಮಾಡ್ತಿರ್ತೀಯ, ನೀನು ಒಳ್ಳೇದ್ರ ಬಗ್ಗೆ ನಿನ್ನ ಚಿಂತನೆ ಇದೆ. ಆದರೆ ಇದನ್ನೇ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಕೆಲವರು ಏನೋ ಮಾಟ ಮಂತ್ರ ಮಾಡಿದ್ರು, ಏನೋ ಪ್ರಯೋಗ ಮಾಡ್ತಿದ್ದಾರೆ, ನಮ್ಮನ್ನು ವಶಪಡಿಸ್ಕೊಳಕ್ ಮಾಡ್ತಿದ್ದಾರೆ, ಅಥವಾ ನಮ್ಮ ಶ್ರೇಯಸ್ಸನ್ನ ಹಾಳು ಮಾಡ್ಲಿಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿ ಅದನ್ನು ಬೇರೆ ಥರ ದಾರಿ ತಿರುಗಿಸಿ ನಿನ್ನ ಮೇಲೆ ಇನ್ನಷ್ಟು ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅನ್ನೋದನ್ನ ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಈ ಥರ ಗುರುಗಳು ಹಿಂಗೆ ಹೇಳಿದ್ದಾರೆ, ಹಿಂಗೆ ಮಾಡಿದ್ರೆ ಅನುಕೂಲ ಆಗುತ್ತಂತೆ ಅಂತ ಅವ್ರ ಹತ್ರ ಪ್ರಸ್ತಾವನೆ ಮಾಡಿ ನಂತರ ಈ ವಿಚಾರವನ್ನು ಮಾಡೋದ್ರಿಂದ ಅನಿಷ್ಟ ಪಕ್ಷ ನಿಮಗೆ ಎಲ್ಲೋ ಒಂದು ಸ್ವಲ್ಪ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ನಂದು. ನೀವು ಮಾಡಬೇಕಾದ್ದು ಅವರು ಮಲಗುವಂಥ ಸ್ಥಳ, ಅಂದರೆ ನೀವು ಮಲಗ್ತಿರಲ್ಲ ತಾಯಿ,
ಮಲಗುವಂತ ಸ್ಥಳದಲ್ಲಿ ಅವರ ತಲೆದಿಂಬು ತಲೆಗೆ, ಹೇಳಿ ಗುರುಜಿ. ಅವರ ತಲೆದಿಂಬು ತಳಗಡೆ ಒಂದು ಕಬ್ಬಿಣದ ಮಳೆ, ಒಂದು ಬೆಣಚುಕಲ್ಲು, ಒಂದು ಕಬ್ಬಿಣದ ಮಳೆ, ಒಂದು ಬೆಣಚುಕಲ್ಲು, ಇವೆರಡೂ ಸಹಿತ ಹಸಿ ದಾರದಲ್ಲಿ ಉಂಡೆ ಕಟ್ಬಿಟ್ಟು ಅದನ್ನ ಮನೇಲಿ ಫಸ್ಟ್ ನಾವು ಮೊದಲೇ ಹೇಳ್ತಿದ್ದೀನಿ, ಇದನ್ನ ಯಾರೇ ಮಾಡಿದ್ರು ಮನೇಲಿರ್ತಕ್ಕಂಥ ಹಿರಿಯರ ಹತ್ರ ಗುರುಗಳು ಹಿಂಗೆ ಹೇಳಿದ್ದಾರೆ, ಹಿಂಗೆ ಮಾಡೋದ್ರಿಂದ ಅವರು ದುಶ್ಚಟಗಳು ಬಿಡ್ತಾರಂತೆ ಅನ್ನೋ ವಿಚಾರನ ಸ್ಪಷ್ಟೀಕರಿಸಿ ನಂತರ ಮಾಡಿ. ಇಲ್ಲ ಅಂದ್ರೆ ನಾಳೆ ದಿವಸ ಯಜಮಾನರ ಕೈನಲ್ಲಿ ಇದು ಸಿಕ್ತು ಅಂದ್ರೆ ನನ್ನನ್ನು ವಶಪಡಿಸ್ಕೊಳ್ಳೋಕ್ಕೋ ನನಗೇನೋ ಮಾಟ ಮಂತ್ರ ಮಾಡಿಸ್ಕೊಂಬಂದಿದ್ಯಾ ಅಂತ ಹೇಳಿ ಈ ತರ ಎಲ್ಲ ಚೇಷ್ಟೆ ಆಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಇದರೊಳಗಡೆ ಬೇರೆ ಏನೂ ತಂತ್ರವಿಲ್ಲ. ಒಂದು ಬೆಣಚುಕಲ್ಲು, ಒಂದು ಕಬ್ಬಿಣದ ಮಳೆ, ಬಿಳಿ ದಾರ, ಹಸಿ ದಾರ, ಇದನ್ನ ಕಟ್ಟಿ ನೀವು ಸಂಕಲ್ಪ ಗಟ್ಟಿಯಾಗಿ ಮಾಡಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಭಗವಂತ ನನ್ನ ಸಂಸಾರ ಉದ್ಧಾರಕ್ಕೋಸ್ಕರ, ಸಂಸಾರ ಒಳ್ಳೆದಕ್ಕೋಸ್ಕರ ಈ ಒಂದು ಅನುಷ್ಠಾನದಿಂದ ನಮ್ಮ ಪತಿದೇವರ ಮನಸ್ಥಿತಿ, ಅವರ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ, ಅವರೊಳಗಿರ್ತಕ್ಕಂಥ ದುಷ್ಟಚಟ ಇದು ದೂರ ಆಗಲಿ ಭಗವಂತ, ಇದಕ್ಕೆ ಅನುಕೂಲ ಮಾಡಪ್ಪ ಅಂತ ಇಷ್ಟೇ ಮಹಾಮಂತ್ರ. ಈ ಮಂತ್ರವನ್ನ ಹೇಳಿಕೊಂಡು ಅದನ್ನ ತಲೆದಿಂಬತ್ರ ಇಡಿ, ಖಂಡಿತ ಅವ್ರ ಮನಸ್ಸು ಆದಷ್ಟು ನಿಮ್ಮ ಕಡೆ ಎಳೆಯುತ್ತೆ. ಜೊತೆಗೆ ಆ ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ಅವ್ರು ನಡೀತಾರೆ. ಒಳ್ಳೇದಾಗ್ಲಿ ಮಗು. ಕರೆ ಮಾಡಿದಂತ ನಾಗಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ನೋಡಿದ್ರಲ್ಲ ನಾಗಲಕ್ಷ್ಮಿ ಅವರೇ, ಖಂಡಿತವಾಗಿಯೂ ಈ ಆಚರಣೆಯನ್ನ ಮಾಡಿ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಈಗ ಇನ್ನುಳಿದ ರಾಶಿಗಳ ಫಲಾಫಲಗಳೇನು ಅನ್ನೋದನ್ನ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ, ತುಲಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರಿ, ವೃಶ್ಚಿಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ವಿಶೇಷತೆಯನ್ನು ಕಂಡು ಯಾವುದೇ ಕೆಲಸ ಆದರೂ, ಎಂತಹ ಅಸಮಾಧಾನ ಸನ್ನಿವೇಶ ಆದರೂ, ಎಂತಹ ಸಮಯ ಸರಿಯಿಲ್ಲ, ಬಹಳ ಕಷ್ಟ ಆಗ್ತಿದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಇಕ್ಕಟ್ಟಿದೆ ಅಂದ್ರೂ ನಿಮ್ಮ ಮನೋಧೈರ್ಯ ಕುಗ್ಗಿಸ್ತೀರ. ಮನಸ್ಸಲ್ಲಿ ಒಂದು ಧೈರ್ಯವನ್ನು ತಂದುಕೊಂಡು ಯಶಸ್ಸಿನ ಹಾದಿಯಲ್ಲಿ ನೀವು ನಡೀಬೇಕು. ಜೊತೆಗೆ ಯಾರೊಬ್ಬರು ನಿಮ್ಮನ್ನು ನಿಂದನೆ ಮಾಡಿದ್ರು, ಯಾರೊಬ್ಬರು ನಿಮ್ಮನ್ನು ನಿಷ್ಠೂರವ ಕಂಡ್ರು, ಯಾರೊಬ್ಬರ ಬಾಯಲ್ಲಿ ಅವರ ಸ್ವರತರಂಗದಲ್ಲಿ ಬರುವಾಗ ನಿಮ್ಮನ್ನು ಬಹಳಷ್ಟು ಹಿಂಸೆಪಡಿಸಿ ಮಾತಾಡಿದ್ರು, ನೀವು ತಲೆ ಕೆಡಿಸ್ಕೊಳ್ದಿರಾ. ನಿಮ್ಮ ದೈವ ಅಂದರೆ ನೀವು ಮಾತಾಡ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಆರಾಧನೆ, ನೀವು ನಂಬಿರ್ತಕ್ಕಂಥ ದೈವದ ಆಶೀರ್ವಾದದೊಂದಿಗೆ ನಿಮ್ಮ ಯಶಸ್ಸಿನ ನಡೆ ಖಂಡಿತ ನಡೆಯುತ್ತೆ, ಒಳ್ಳೆಯದಾಗತ್ತೆ, ಒಳ್ಳೆ ಭವಿಷ್ಯತ್ತಿದೆ. ಇವತ್ತಂತೂ ಯಾವುದೇ ಥರ ಅಸಮಾಧಾನ ಇಲ್ಲ. ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಆರೋಗ್ಯ ವೃದ್ಧಿನೂ ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ, ಗುರುಬಲ ಇದೆ. ಇವತ್ತು ಯಾವುದೇ ಕೆಲಸಗಳಾದರೂ ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ತುಂಬ ಬಾಧಿಸ್ತಾ ಇರಬಹುದು. ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಅಧಿಕವಾದಂತಹ ರೀತಿ ಚಂಚಲತೆ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರಬಹುದು. ಆದರೂ ಪ್ರಯಾಣದಲ್ಲಿ ಮಾತ್ರ ನೀವು ಗಾಡಿ ಓಡಿಸೋದಾದರೆ ಅಥವಾ ನೀವೇ ದೂರಭಾರ ಪ್ರಯಾಣ ಮಾಡುವಂಥದ್ದಾದರೆ ಇವತ್ತು ಪ್ರಯಾಣ ಮಾತ್ರ ಅಷ್ಟೊಂದು ಸಮಂಜಸವಾಗಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ. ಹೊರಡಲೇಬೇಕಾದಂಥ ಪ್ರಸಂಗ ಇದ್ದರೆ ಮನೆಯಲ್ಲಿ ಗಣಪತಿನ ಪ್ರಾರ್ಥನೆ ಮಾಡಿ 1, 2 ಅಥವಾ 4 ಕಡಲೆಕಾಳು ಅಥವಾ ಕಡಲೆಬೇಳೆ ಇಂತಹದ್ದನ್ನು ಉತ್ತರಾಭಿಮುಖವಾಗಿ ನಿಂತು ಪ್ರಯಾಣ ಹೊರಡೋದಕ್ಕೂ ಮುನ್ನ ಗಣಪತಿನ ಪ್ರಾರ್ಥನೆ ಮಾಡಿ ನೀವು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ಆಚೆ ಹೊರಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ, ಶಾಂತಿ ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಮಕರ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ನಿಮ್ಮೊಳಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಳ್ಬಾರ್ದು. ಜೊತೆಗೆ ಯಾವುದೇ ಒಂದು ವಿಚಾರವನ್ನು ಗಮನಕ್ಕೆ ತಂದುಕೊಂಡ್ರೂ ಅದನ್ನು ಸಾಧ್ಯವಾದಷ್ಟು ಹಿರಿಯರ ಬಳಿ, ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಳಿ ಇಟ್ಟು ಆ ವಿಷಯವನ್ನು ಪ್ರಸ್ತಾವನೆ ಮಾಡಿ ತದನಂತರ ನೀವು ಕೆಲಸ ಕಾರ್ಯವನ್ನು ಮುಂದುವರಿಸಿದರೆ ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಜೊತೆಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಅರ್ಧ ತಲೆನೋವಾಗಲಿ ಅಥವಾ ಹೃದಯ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ ಅಥವಾ ಮೊಣಕಾಲು ನೋವು ಬರ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ದು ಸರಿಯಾಗಿ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮನ ಆರಾಧನೆ ಮಾಡಿ. ಮನೋಜವಂ ಮಾರುತದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಈ ಪ್ರಕಾರ ಹನುಮನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವು ಸಿದ್ಧಿಯಾಗತ್ತೆ. ಇನ್ನು ಉಳಿದಂಥ ರಾಶಿಗಳನ್ನ ಮುಂದೆ ಮಾತಾಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ಮಕರ ರಾಶಿಯವರೆಗೆ ತಿಳಿಸ್ಕೊಟ್ಟಿದ್ರಿ, ಕುಂಭ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಪ್ಪ. ಇನ್ನ ಕುಂಭರಾಶಿ, ಮಂಗಳವಾರ ಕುಂಭರಾಶಿ. ಮಂಗಳವಾರ ಕುಂಭರಾಶಿಯವರಿಗೆ ಒಂದಿಷ್ಟು ವಿಶೇಷತೆ ಇದೆ. ಮಂಗಳವಾರ ಅಂಗಾರಕನಿಗೆ ಪ್ರೀತಿ, ದೇವಿಗೆ ಪ್ರೀತಿ. ನಾವು ಏನನ್ನು ಆರಾಧನೆ ಮಾಡ್ತೀವೋ, ಯಾವ ಶಕ್ತಿಯನ್ನು ಆರಾಧನೆ ಮಾಡ್ತೀವೋ, ಯಾವ ದೇವತೆಯನ್ನು ಆರಾಧನೆ ಮಾಡ್ತೀವೋ, ಆರಾಧನೆ ಮಾಡದ ಮರುಕ್ಷಣವೇ ಕಾರ್ಯಸಿದ್ಧಿ ಆಗುವಂಥ ಒಂದು ವಿಶೇಷವಾದಂಥ ದಿನ.
ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ಶನಿ ಆದರೂ ಸಹಿತ ಸಾರ್ವತ್ರಿಕವಾಗಿ ಯಾರ್ಯಾರ್ದು ಜನ್ಮ ನಕ್ಷತ್ರ ಜನ್ಮರಾಶಿ ಕುಂಭ ಆಗಿರುತ್ತೋ, ಯಾರ್ಯಾರ ಜನ್ಮರಾಶಿ ಕುಂಭ ಆಗಿರುತ್ತೋ ಆ ರಾಶಿ ಫಲದಲ್ಲಿರ್ತಕ್ಕಂಥವ್ರು 100ಕ್ಕೆ 99 ಭಾಗ ದೇವಿ ಆರಾಧಕರಾಗಿರ್ತಾರೆ. 100ಕ್ಕೆ 99 ಭಾಗ ದೇವಿ ಆರಾಧಕರು ಅಥವಾ ಯಾವುದೋ ಒಂದು ಶಕ್ತಿನ ನಂಬತಕ್ಕಂಥದ್ದು, ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿನ ಆರಾಧನೆ ಮಾಡಿ ನಮ್ಮ ಜೀವನದಲ್ಲಿ ಮತ್ತಷ್ಟು ಹೊಳಪನ್ನ, ಮತ್ತಷ್ಟು ವಿಶೇಷವಾದಂಥ ಕಾರ್ಯಸಿದ್ಧಿನ ಸಿದ್ಧಿಪಡಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸದಾಕಾಲ ಅವರ ಪ್ರಯತ್ನ ನಿರಂತರವಾಗಿ ನಡೀತಾ ಇರುತ್ತೆ. ಯಾಕೆಂದರೆ ಕುಂಭರಾಶಿಯವರಿಗೆ ಸಮಸ್ಯೆಗಳಂತಕ್ಕಂಥದ್ದು ಯಾವಾಗ ಹೇಗೆ ಯಾವ ಕಾಲದಲ್ಲಿ ಹೇಗೆ ಎದುರಾಗುತ್ತೋ ಗೊತ್ತಿರೋದಿಲ್ಲ. ಯಾಕೆಂದರೆ ಸಮಸ್ಯೆ ಅಂತಕ್ಕಂಥದ್ದು ಎದುರಾಗ್ತಾನೆ ಇರುತ್ತೆ. ಆ ಸಮಸ್ಯೆಗೆ ಪರಿಹಾರ ಹುಡುಕ್ಲೇಬೇಕಾಗುತ್ತೆ. ಒಟ್ಟು ಪ್ರತಿದಿನದ ಪಯಣ, ಪ್ರತಿದಿನ ಅವರ ರೀತಿ ನೀತಿ, ಅವರ ನಡೆ ನಡವಳಿಕೆಗಳಲ್ಲಿ ಏನಾರೂ ಒಂದು ಹೊಸತನ, ಏನಾರೂ ಒಂದು ಸಮಸ್ಯೆ ಇಲ್ಲದ ದಿನವೂ ಇಲ್ಲ. ಮತ್ತು ಅದಕ್ಕೆ ಸಮಸ್ಯೆನ ಹಾಗೆ ನಿಂತಿದೆ, ಈ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಇಲ್ಲ ಅಂತಕ್ಕಂಥದ್ರ ಮಹತ್ವ ಅಲ್ಲ. ಹಾಗಾಗಿ ಪ್ರತಿದಿನ ಸಮಸ್ಯೆಗಳ ಮಧ್ಯದಲ್ಲೇ ಇರ್ತಕ್ಕಂಥದ್ದು ಕುಂಭರಾಶಿಯವರು. ಏನೇ ಆದರೂ ಶನೈಶ್ಚರ ಮಂತ್ರವನ್ನ ಬಿಡದಿರ ಪಠನೆ ಮಾಡಬೇಕು. ಶನ್ನೋ ದೇವಿ ರವಿಷ್ಠಯೇ ಆಪೋ ಭವಂತು ಪೀತಯಂ ಶಯೋ ರವಿಶ್ರವಂತರಃ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ಕುಂಭರಾಶಿಯವರು ನೀವು ಮಾಡಬೇಕಾದ್ದು ಒಂದು ದೇವಿಯ ಆರಾಧನೆ ಮಾಡಿ, ತಾಯಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಅರ್ಚನೆ ಅಥವಾ ಅರ್ಚನೆ ಮಾಡತಕ್ಕಂಥ ಕುಂಕುಮ ಪ್ರಸಾದ ಅಥವಾ ದೇವಿಗೆ ನೈವೇದ್ಯವಾಗಿರ್ತಕ್ಕಂಥ ಒಂದಿಷ್ಟು ಕಲ್ಸಕ್ಕರೆ ಅಥವಾ ಬಾಳೆಹಣ್ಣು ಇಂಥದ್ದನ್ನ 1-2-3 ಜನ ಸಣ್ಣ ಸಣ್ಣ ಮಕ್ಕಳು ಕೊಟ್ಟು ನಂತರ ಪ್ರಸಾದವನ್ನಾಗಿ ನೀವು ಸ್ವೀಕಾರ ಮಾಡಿದ್ರೆ ಖಂಡಿತ ಒಳ್ಳೆಯ ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿನ ಕಾಣ್ತೀರಿ. ಅಂದುಕೊಂಡಂತಹ ಕೆಲಸ ನಿಧಾನ ಆಗೋದೇ ಇಲ್ಲ, ಈ ಕೆಲಸದಿಂದ ನಂಗೆ ಸಮಸ್ಯೆ ಆಗ್ತಿದೆ ಅಂತ ಅಂದುಕೊಂಡ್ರು ಅದರಲ್ಲೇ ಮತ್ತಷ್ಟು ಬೆಳಕನ್ನು ಕಾಣುವಂತಹ ದಿನ ಸಹಿತ ಖಂಡಿತ ನಿಮಗೆ ಎದುರಾಗುತ್ತೆ. ಇವತ್ತು ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾದೇವಿಯ ಆರಾಧನೆಯೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣಬಹುದು. ಇವತ್ತು ಯಾವುದೇ ಕೆಲಸ ಕಾರ್ಯ ಆಗಲಿ ಅದರಿಂದ ಮತ್ತಷ್ಟು ದಾರಿದೀಪ, ಮತ್ತಷ್ಟು ಯಶಸ್ಸಿನ ಹಾದಿ ನಿಮಗಾಗುತ್ತೆ. ಇವತ್ತು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ನೀವು ಏನು ಶ್ರಮ ವಹಿಸ್ತೀರೋ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಯಶಸ್ಸಾಗತ್ತೆ, ಯಶಸ್ಸಿನ ಹಾದಿಯಲ್ಲೂ ಇರುತ್ತೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾದ್ದು ಮಹಾವಿಷ್ಣು ಪ್ರಾರ್ಥನೆ. ಮಹಾವಿಷ್ಣು ಆಲಯಕ್ಕೆ ಹೋಗಿ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಅಥವಾ ಸ್ವಾಮಿಯ ದೇವಸ್ಥಾನದಲ್ಲಿ ಅಂದರೆ ಮಹಾವಿಷ್ಣು ಆಲಯದಲ್ಲಿ ಗೋಧಿಯಿಂದ ತಯಾರಾಗಿರ್ತಕ್ಕಂಥ ಗೋಧಿ ರವೆ ಆಗಿರ್ಬೋದು, ಸಜ್ಜಿಗೆ ಅಥವಾ ರೊಟ್ಟಿ, ಚಪಾತಿ ಇಂಥದ್ದನ್ನ ಮಹಾವಿಷ್ಣುವಿನ ಆಲಯದಲ್ಲಿ ಅಂದರೆ ವಿಷ್ಣು ದೇವಸ್ಥಾನಕ್ಕೆ ಒಂದಿಷ್ಟು ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು 10 ಜನ ಮಕ್ಕಳಿಗೋ ಹಿರಿಯರಿಗೋ ಆ ಗೋಧಿಯಿಂದ ತಯಾರಾಗಿರ್ತಕ್ಕಂಥ ಪ್ರಸಾದವನ್ನು ಹಂಚೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮಲ್ಲಿ ಸಾಕಷ್ಟು ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸಗಳು ಸಹಿತ ಈಗ ಅದಕ್ಕೊಂದು ಚಾಲನೆ ಕೊಟ್ಟಂಗಾಗುತ್ತೆ. ಅದರಿಂದ ಯಶಸ್ಸನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬಾ ದಿನಗಳಿಂದಲೂ ನಿಮ್ಮ ಪ್ರಯತ್ನ ನಡೀತಾ ಇದೆ. ಕೆಲಸಗಳನ್ನು ಸಿದ್ಧಿಪಡಿಸ್ಕೋಬೇಕು, ಅದರಿಂದ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕು ಅನ್ನೋ ಒಂದು ಮಹದಾಸೆ ನಿಮ್ಮದಿದೆ. ಆ ಆಸೆ ಆಕಾಂಕ್ಷೆಗಳನ್ನು ಸಹಿತ ಅತಿ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಬೇಕಾದ್ರೆ ಮಹಾವಿಷ್ಣುವಿನ ಆರಾಧನೆ ಮೀನರಾಶಿಯವರು ಮಾಡಲೇಬೇಕು. ಅದರ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ. ವೀಕ್ಷಕರೇ, ಇಲ್ಲಿಗೆ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನ ಗುರ್ಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಗುರ್ಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಂತೇಶ್ ಶಾಸ್ತ್ರಿ ಅವರು ಬೈಲಹೊಂಗಲದಿಂದ ಕರೆ ಮಾಡಿದ್ರು. ಕಳಸಾ ಬಂಡೂರಿ ನೀರು ಮತ್ತು ರೈತರ ಸಮಸ್ಯೆಗಳ ಕುರಿತಂತೆ ಅವರು ಮಾತನಾಡ್ತಾ ಇದ್ರು. ಸಾಮಾಜಿಕ ಕಳಕಳಿ ಉಳ್ಳಂತವರು. ಹಾಗೇನೆ ನೀವು ಕೂಡ ರೈತರ ಸಮಸ್ಯೆಗಳಿಗೆ ಯಾವಾಗಲೂ ಹೋರಾಟ ನಡೆಸಿದ್ದೀರಿ, ಅವ್ರ ಪರವಾಗಿ ನಿಂತಿದ್ದೀರಿ. ಅದಕ್ಕಾಗಿ ರುದ್ರನಾರಾಯಣ ಮಹಾಯಾಗವನ್ನ ಕೂಡ ನೆರವೇರಿಸಿದ್ದೀರಿ. ಹಾಗಾಗಿ ಈ ಬಾರಿ ಕೂಡ ನಿಮ್ಮ ಬೆಂಬಲ ಸದಾಕಾಲ ರೈತರ ಪರವಾಗಿ ಇದ್ದೇ ಇರುತ್ತೆ ಅಲ್ವಾ ಗುರುಜಿ? ಖಂಡಿತ ತಾಯಿ. ಅತಿ ಶೀಘ್ರವಾಗಿ ಇನ್ನು ದಿನಗಳನ್ನು ಕಳೆಯುವಂಥದ್ದಲ್ಲ. ಆ ಭಾಗದ ರೈತರಿಗೆ, ಉತ್ತರ ಕರ್ನಾಟಕದ ರೈತರಿಗೆ ಕಳಸಾ ಬಂಡೂರಿ ಯೋಜನೆಯಲ್ಲಿ ಏನೆಲ್ಲ ಸಾಧನೆ ಆಗಬೇಕಾಗಿದೆ ಈಗಾಗಲೇ ರಾಜ್ಯದಾದ್ಯಂತ ಸಾಕಷ್ಟು ಜನ ಮೊನ್ನೆಯಷ್ಟೇ ಕಲಾವಿದರಿಂದ ಮೊದಲುಕೊಂಡು ಪ್ರತಿಯೊಬ್ಬರು ಸಹಿತ ಎಲ್ಲರೂ ಒಂದು ಹೋರಾಟವನ್ನು ನಡೆಸಿದ್ದಾರೆ. ಎಲ್ಲರೂ ಅವರ ಒಪ್ಪಿಗೆ ಮತ್ತು ಎಲ್ಲರೂ ಸಹಿತ ನಾವಿದ್ದೀವಿ ಅಂತೇಳಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಿಲ್ಲಲೇಬೇಕು. ನಮ್ಮ ದೇಶದ ಬೆನ್ನೆಲುಬಿರ್ತಕ್ಕಂತಹ ನಮ್ಮ ರೈತಾಪಿ ವರ್ಗದವರು ರೈತ ಅಣ್ಣ ತಮ್ಮಂದರು ಚೆನ್ನಾಗಿರಬೇಕು. ಜೊತೆಗೆ ಇಲ್ಲಿ ಹುಟ್ಟತಕ್ಕಂಥ ಜಲ, ನಮ್ಮಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಅಮೃತೋಪಾದಿಯಲ್ಲಿರ್ತಕ್ಕಂಥ ಇಲ್ಲಿನ ಜಲವನ್ನು ಸಮುದ್ರದಲ್ಲಿ ಸೇರಿಸಿ, ಆ ಸಮುದ್ರಕ್ಕೆ ಸೇರಿಸಿ ಅದನ್ನು ಜಲವನ್ನು ವೇಸ್ಟ್ ಮಾಡೋದಕ್ಕಿಂತ ಅದೇ ಜಲದಿಂದ ಎಷ್ಟೋ ಜನ ರೈತ ಉದ್ಧಾರ ಆಗ್ತಾರೆ. ಈ ಭೂಮಿಯಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಸಮೃದ್ಧಿ ಆಗುತ್ತೆ. ಎಷ್ಟೋ ಜಾನುವಾರುಗಳಿಗೆ ಅಂದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ನೀರು ಸಿಕ್ಕಿದ್ರೆ ಅಮೃತ ಸಿಕ್ದಂಗಾಗುತ್ತೆ. ಇಂತಹ ಒಂದು ಪ್ರಯತ್ನದಲ್ಲಿ ಸದಾಕಾಲ ನಾವು ಸಹಿತ ಅವ್ರ ಜೊತೆಯಲ್ಲಿದ್ದರೆ ನಾನೊಬ್ಬನಲ್ಲ,
ನನ್ನ ಜೊತೆ ನೀವೆಲ್ಲರೂ ಇದ್ದೀರಿ ಅಂತ ನಾನು ತಿಳಿದಿದ್ದೇನೆ. ನಾವೆಲ್ಲರೂ ಸಹಿತ ಹೋರಾಟಕ್ಕೂ ನಿಲ್ಲಬೇಕು. ಈ ಒಂದು ಸಾಧನೆ ಆಗಬೇಕು. ಇದನ್ನ ಪಕ್ಕದ ರಾಜ್ಯದ ಅಥವಾ ಯಾವುದೇ ರಾಜ್ಯದ ಇದಕ್ಕೆ ಯಾರು ಅಪೋಸ್ ಮಾಡ್ತಿದ್ದಾರೆ, ಯಾರು ಇದರ ಬಗ್ಗೆ ಒಂದಿಷ್ಟು ಬೇರೆ ತರ ಧ್ವನಿ ಎತ್ತಿದ್ದಾರೆ ಅಂತಹವರಿಗೆ ಇದನ್ನ ಮನದಟ್ಟು ಮಾಡಿಕೊಟ್ಟು ಒಂದಿಷ್ಟು ಶಾಂತಿಯುತವಾದಂತಹ, ನೆಮ್ಮದಿಯುತವಾದಂತಹ, ಆದಷ್ಟು ಈ ವಿಚಾರದಲ್ಲಿ ರೌದ್ರವಾದಂತಹ ರುದ್ರ ನರ್ತನ ಬೇಡ, ಶಾಂತಿಯುತವಾದಂತಹ ರೀತಿಯಲ್ಲಿ ನಮ್ಮ ಹೋರಾಟ ಆಗಬೇಕು. ಶಾಂತಿಯುತವಾದಂತಹ ರೀತಿಯಲ್ಲೇ ಈ ಕಳಸಾ ಬಂಡೂರಿ ಯೋಜನೆಗೆ ನಾವು ಸಹಿತ ಹೊರಟು ಆ ಒಂದು ಸಾಧನೆಯಲ್ಲಿ ಆ ರೈತರ ಒಂದು ಹೋರಾಟಕ್ಕೆ ಜೊತೆ ನಿಲ್ಲಬೇಕು. ಆ ನಿಂತಾಗಷ್ಟೇ ಸಾಧನೆ ಆಗುತ್ತೆ ಅಂತ ನನಗೂ ಅನ್ಸುತ್ತೆ. ಸದ್ಯದಲ್ಲೇ ಈ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ನಿರಂತರವಾಗಿ ಇನ್ನು ಮುಂದೆ ನಾವು ಸಹಿತ ಧ್ವನಿ ಎತ್ತೋಣ. ಹೌದು ವೀಕ್ಷಕರೇ, ಬನ್ನಿ ನಾವೆಲ್ಲರೂ ಒಗ್ಗಟ್ಟಾಗಿ ರೈತರ ಪರವಾಗಿ ನಿಲ್ಲೋಣ. ಅವರ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸೋಣ ಅಂತ ಹೇಳ್ತಾ, ವೀಕ್ಷಕರೇ, ಶ್ರೀರಾಮ ಪತಂಜಲಿ ಯೋಗ ಹಾಗೂ ದತ್ತಾತ್ರೇಯ ಪಾದುಕಾ ಪ್ರತಿಷ್ಠಾನದ ವತಿಯಿಂದ ನಮ್ಮ ಡಾಕ್ಟರ್ ಶ್ರೀ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀರಾಮ ತಾರಕ ಮಹಾಯಾಗ ಹಾಗೂ ಧನ್ವಂತರಿ ಮಹಾಯಾಗವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಯಾವತ್ತು ಅಂತೀರಾ? ಬರುವ ಶನಿವಾರ ಮತ್ತು ಭಾನುವಾರ, ಅಂದ್ರೆ 26ನೇ ತಾರೀಕು ಮತ್ತು 27ನೇ ತಾರೀಕು. ನಮ್ಮ ಗುರುಜಿಯವರು ಆಗಮಿಸ್ತಾ ಇರುವಂತಹ ದಿನಾಂಕ ಬಂದು ಭಾನುವಾರ, ಅಂದ್ರೆ 27ನೇ ತಾರೀಕು. ಅವರ ಹುಟ್ಟುಹಬ್ಬ ಕೂಡ ಅವತ್ತು. ಸ್ಥಳ ಕಮಲಮ್ಮನ ಗುಂಡಿ ಇಸ್ಕಾನ್ ದೇವಸ್ಥಾನದ ಹತ್ತಿರ ಇರುವಂತಹ ಮಹಾಲಕ್ಷ್ಮೀಪುರಂ ಅಲ್ಲಿ ಅತ್ಯಂತ ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ ಶ್ರೀರಾಮ ತಾರಕ ಮಹಾಯಾಗ ಹಾಗೂ ಧನ್ವಂತರಿ ಮಹಾಯಾಗ. ಇದರ ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಬೆಲ್ಗೂರು ಕ್ಷೇತ್ರದಿಂದ ಬಿಂದು ಮಾಧವ ಮಹಾಸ್ವಾಮಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಈ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ, ಆ ದೇವರ ಕೃಪೆಗೆ ಪಾತ್ರರಾಗಿ, ಹಾಗೆ ನಮ್ಮ ಗುರುಗಳ ಆಶೀರ್ವಾದವನ್ನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹತ್ವಪೂರ್ಣ ವಿಚಾರಗಳನ್ನ ಎಂದಿನಂತೆ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಅಷ್ಟೇ ಅಲ್ಲ, ಇನ್ನಷ್ಟು ವನಸಿರಿಗಳ ಬಗ್ಗೆ ನಾನು ತಿಳಿಸ್ತೀನಿ ಅಂದೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಯದ ಒತ್ತಡ ಇರೋದ್ರಿಂದ ನಾಳೆ ಈ ಕಾರ್ಯಕ್ರಮದ ಇವತ್ತು ನಾನೇನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಆ ಮಹರ್ಷಿ ಡೈರಿನ ನಾಳೆ ನೀವು ಸಿದ್ಧತೆ ಮಾಡಿಟ್ಕೊಳ್ಳಿ. ಖಂಡಿತ ಆ ಒಂದು ವನಸಿರಿಯ ವಿಶೇಷವಾದ ರಹಸ್ಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.